ನಮ್ಮ ಊರು ಶ್ಯಾನವಾಸಪುರ. ನಮ್ಮ ಯಜಮಾನ್ರ ಹೆಸರು ಚಂದ್ರಶೇಖರ್ ಗೌಡ, ವೇದಾವತಿ. ನನ್ನ ಹೆಸರು ವೇದಾವತಿ. ನಾನು ಧ್ಯಾನಕ್ಕೆ ಬಂದು ಈಗ 4 ತಿಂಗಳಾಯಿತು. ಧ್ಯಾನದಿಂದ ನಾನು ತುಂಬ ಎಲ್ಲ ಕಲ್ತಿದ್ದೀನಿ. ನನಗೆ ಸಮಾಧಾನ ಕೊಟ್ಟಿದೆ ಈ ಧ್ಯಾನ. ಈ ಧ್ಯಾನದಿಂದ ನನಗೆ ಖುಷಿ ಆಗ್ತಾ ಇದೆ. ಧ್ಯಾನದಲ್ಲಿ ನನಗೆ ಒಂದು ಇದು ಸಂತೋಷ ಹಂಚ್ಕೋಬೇಕು ನಿಮ್ಮ ಹತ್ರ ಅಂತ ಬಂದಿದ್ದೀನಿ. ಇವತ್ತು ಒಂದು ಅವಕಾಶ ಕೊಟ್ಟರು ಶಾರದಾ ಮೇಡಮ್ ಅವರು. ಹಾಗೆ ಇದಕ್ಕೂ ಮುಂಚೆ ನಾನು ಧ್ಯಾನ ಪ್ರಚಾರ ಮಾಡಿದ್ದೆ ಒಂದ್ಸತ್ಲೆ. ಎಲ್ಲಿ ಅಂದರೆ ಬಳ್ಳಾರಿ ಮಮತಾ ಮೇಡಮ್ ಅಂತಿದ್ದಾರೆ. ಅವರು 41 ದಿನದಲ್ಲಿ ಒಂದು ಅವಕಾಶ ಕೊಟ್ಟರು. ರೇಣುಕಾ ಮೇಡಮ್ ಅವ್ರ ಮನೇಲಿತ್ತು. ಅಲ್ಲಿ ನಾನು ಹೇಳ್ಬೇಕಾಗಿತ್ತು. ಒಂದು ಸ್ವಲ್ಪ ಹಂಚ್ಕೊಂಡಿದ್ದೆ ಅಲ್ಲಿ. ಆದರೆ ಗೊತ್ತಿರಲಿಲ್ಲ ಈ ಥರ ಎಲ್ಲ ಕ್ಲಾಸಸ್ ಇರ್ತದೆ, ನಾನು ಹೇಳ್ಬೇಕು ಅಂತ ನನಗೇನು ಗೊತ್ತಿರಲಿಲ್ಲ. ಮನೆಗಷ್ಟೇ ಯೂಟ್ಯೂಬ್ ನೋಡ್ಕೊತಿದ್ದೆ. ಯೂಟ್ಯೂಬ್ನಲ್ಲಿ ಮುಖಾಂತರನೇ ಧ್ಯಾನ ಮಾಡ್ತಾಯಿದ್ದೆ. ಶಾಂತಲಾ ಮೇಡಮ್ ಅವ್ರದ್ದು, ಅಯ್ಯಪ್ಪ ಸಾರ್ದು ಅದನ್ನು ಯೂಟ್ಯೂಬ್ ಮುಖಾಂತರ ವೀಕ್ಷಣೆ ಮಾಡಿ ನಾನು ಗಂಟೆಗಟ್ಟಲೆ ಕೊಡ್ತಾ ಇದು ಮಾಡಿದೆ. ಒಂದಿನ ಯಾಕೆ ನಾನು ಧ್ಯಾನ, ನನಗೆ 20 ವರ್ಷದಿಂದ ಗೊತ್ತು. ನಮ್ಮ ಸಾರ್ ಅವರು ನಮ್ಮ 8ನೇ ಕ್ಲಾಸ್ ಇದ್ದಾಗ ನನಗೆ NB ಗೌರವರ್ ಸಾರ್ ಅಂತೇಳಿ ನಮಗೆ ಧ್ಯಾನ ಪ್ರಚಾರ ಮಾಡ್ತಾನೆ ಸ್ಕೂಲಾಗ ಹೇಳಿದ್ರು ನನಗೆ. ಇನ್ನೊಂದು ವಿಚಾರ ಹಂಚ್ಕೋಬೇಕಂತಂದ್ರೆ, ನಮ್ಮ ಮನೇಲಿ ನಮ್ಮ ಅಪ್ಪನೂ ಮಾಡ್ತಾಯಿದ್ರು ಧ್ಯಾನ. ಧ್ಯಾನದಿಂದ ನಮ್ಮಪ್ಪ ತುಂಬ ಎಲ್ಲ ಅನುಭವ ಕಂಡಿದ್ದಾರೆ. ಅವರಿಗೆ ಖುಷಿ ಇತ್ತು. ನಾನು ಯಾವುದೇ ತೊಂದರೆ ಇಲ್ಲದೆ ಸಾವು ಬರುತ್ತೆ ನನಗೆ ಅಂತ ಹೇಳ್ತಿದ್ರು. ಅವ್ರು ಅದೇ ಥರನೇ ತೀರ್ಕೊಂಡ್ರು ಈಗ 6 ವರ್ಷದಿಂದ. ನನಗೆ ಗೊತ್ತಿರಲಿಲ್ಲ ಅವರು ಮಾಸ್ಟರ್ ಆಗಿದ್ದಾರೆ. ಧ್ಯಾನಕ್ಕೆ ಹೋಗ್ಬಿಟ್ಟು ಈ ಥರ ತೀರಿದಾಗ ಮಾಸ್ಟರ್ ಆಗ್ತಾರಂತ ಗೊತ್ತಿರಲಿಲ್ಲ. ಆವಾಗ ದುಃಖದಾಗಿದ್ದಾಗ, ನನಗೆ ಭಾಳ ನೋವಿದ್ದಾಗ ನನಗೆ ಬಂದು ಹೆಲ್ಪ್ ಮಾಡಿ ಬೆನ್ನು ತಟ್ಟಿ ರಾತ್ರಿ ಎಲ್ಲ ನನ್ನ ಜೊತೆ ಮಾತಾಡಿಸಿ ಹೋಗ್ತಾಯಿದ್ರು. ನನಗೇನು ನಮ್ಮಪ್ಪ ನನ್ನ ಮೇಲೆ ಪ್ರೀತಿ ಇದ್ದಾರೆ ಬಿಡು ಅನ್ಕೊತಿದ್ದೆ ನಾನು. ಆಗ ಇಲ್ಲ, ನನಗೆ ಯಾಕೆ ಈ ಥರ ಎಲ್ಲ ಬರ್ತಾರಲ್ಲ, ಒಂದಿನ ಹಂಚ್ಕೊಂಡಿಲ್ಲ. ಆದರೆ ಚೆನ್ನಾಗೇ ಮಾತಾಡ್ತಿದ್ರು, ಚೆನ್ನಾಗೇ ಹೋಗ್ತಾಯಿದ್ರು. ಆದರೆ ತುಂಬ ಸಂತೋಷ ಆಗ್ತಾಯಿತ್ತು. ನಮ್ಮಪ್ಪನ ಜೊತೆ ಮಾತಾಡಿದ್ನಲ್ಲ, ಸತ್ರೂ ನನ್ನ ಪ್ರೀತಿಯಿಂದ ಮಾತಾಡ್ಸೋತಾರಲ್ಲ ಅನ್ಕೊಂತಿದ್ದೆ. ಆಮೇಲೆ ಈಗ ರೀಸೆಂಟಾಗಿ 4 ತಿಂಗಳಿಗೆ ಆದಮೇಲೆ ಧ್ಯಾನಕ್ಕೆ ಬಂದನಲ್ಲ. ಧ್ಯಾನಕ್ಕೆ ಬಂದಾದ್ಮೇಲೆ ಒಂದಿನ ಪತ್ರಿಜಿ ಸಾರು ಇದ್ದಕ್ಕಿದ್ದಂಗೆ ವಾಯ್ಸ್ ಮೆಸೇಜ್ ಬರಕತ್ತಿತ್ತು. ನಿನ್ನಲ್ಲಿ ಶಕ್ತಿ ಇದೆ, ನೀನು ಯಾಕೆ ಹೆದರ್ತೀಯ, ನೀನು ಧ್ಯಾನ ಪ್ರಚಾರ ಮಾಡೋಕೆ ಶಕ್ತಿ ಇದೆ. ನಾವು ಹೊಸ ಮನೆ ಕಟ್ಸಿದೀವಿ ಮೇಡಮ್. ನನಗೆ ಗೊತ್ತಿಲ್ಲ ಪಿರಮಿಡ್ ಅಂತ್ರನೂ ಏನಂತ ಗೊತ್ತಿಲ್ಲ, ಧ್ಯಾನ ಪ್ರಚಾರ ಮಾಡೋದಂತ ಗೊತ್ತಿಲ್ಲ. ಸುಮ್ಮನೆ ಯೂಟ್ಯೂಬಲ್ಲಿ ನೋಡಿದ್ದೀನಿ, ಧ್ಯಾನ ಮಾಡ್ತಾ ಇದ್ದೀನಿ. ಪತ್ರಿಜಿ ಸಾರು, ನಿಮ್ಮ ಮನೆ ಮೇಲೆ ಪಿರಮಿಡ್ ಆಗ್ತೀಯಾ, ನೀನು 4 ಜನಕ್ಕೆ ನಿನ್ನ ಹತ್ರ ಶಕ್ತಿ ಇದೆ, ನೀನು ಪ್ರಚಾರ ಮಾಡ್ತೀಯಾ ಅಂತ ಹೇಳಿದ್ರು. ನಮ್ಮ ಮನೇಲಿ ಅವಕಾಶನೇ ಇಲ್ಲ ಮೇಡಮ್. ಧ್ಯಾನ ಕೂತ್ಬಿಟ್ರೆ ಏನು ಕಣ್ಣು ಮುಚ್ಚಿ ಕೂತ್ ಏನು ಧ್ಯಾನ ಮಾಡ್ತೀಯ ನೀನು, ಏನು ಪೂಜೆ ಪುನಸ್ಕಾರ ಮಾಡಿದ್ದಲ್ಲ ಇದನ್ನು ಮಾಡ್ತೀಯ ಎಲ್ಲಿ ಅಂತ ನೀನು ಅಂತ ಅವ್ರ ಮನೆಯವ್ರು ಅಂದ್ರೂ ನನಗೆ ಎಚ್ಚರ. ಅವ್ರು ಇಲ್ದೇ ಇರೋ ಟೈಮ್ನಲ್ಲಿ, ಅವ್ರು ಹೊರಗೋ ಟೈಮಲ್ಲಿ, ಮತ್ತು ಬೆಳಗ್ಗೆ ಮುಂಜಾನೆ ಈ ಥರ ಮಾಡ್ಕೊಂತ ಅವ್ರಿಗೆ ಗೊತ್ತಿಲ್ದಾರ ಧ್ಯಾನ ಮಾಡ್ಕೊಂತ ಕೂತ್ಕೊಳ್ತಾ ಇದ್ದೆ. ಒಂದಿನ ಇದ್ದಕ್ಕಿದ್ದಾಗೆ ಮೆಸೇಜ್ ಸಾರ್ದು ಪ್ರತ್ಯಕ್ಷ ಆಗ್ಬಿಟ್ಟಿದ್ದಾರೆ. ಮುಂದೆ ಬಂದು ಕೂತಿದ್ದಾರೆ, ಬೆನ್ನು ತಟ್ತಾ ಇದ್ದಾರೆ. ಪತ್ರಿಜಿ ಸರ್, ನಿನ್ನಲ್ಲಿ ಆ ಶಕ್ತಿ ಇದೆ, ನೀನು ಪವರ್ ಇದೆ, ನೀನು ಯಾಕೆ ಇದು ಮಾಡ್ತಾ ಇಲ್ಲ ಅಂತ. ನನಗೆ ಈ ಥರ ಎಲ್ಲ ಇದ್ದರೆ ನನಗೆ ಅವಕಾಶ ಕೊಡಲ್ಲ ಗುರುಗಳೇ, ನನಗೆ ಅಂತ ದೊಡ್ಡದು ಓರಿಸ್ಬೇಡ್ರಿ ಅಂತ ನಾನು ಗುರುಗಳನ್ನ ಕೇಳ್ತಾ ಇದ್ದಾಗ, ಇಲ್ಲ ನೀನು ಖಂಡಿತ ಪ್ರಚಾರ ನಿನ್ನಲ್ಲಿ ಇದೆ, ಆ ಶಕ್ತಿ ಇದೆ ಅಂತ ಹೇಳ್ತಿದ್ರು. ಇಷ್ಟೆಲ್ಲ ಸಂತೋಷದಿಂದ ಒಂದಿನೆಲ್ಲ. ಮತ್ತು ಮಮತಾ ಮೇಡಮ್ ಅವರು, ಇಲ್ಲ ಮೇಡಮ್ ನಿನಗೆ 3rd ಐ ಓಪನ್ ಆಗಿದೆ, ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗ್ತಾ ಇಲ್ಲ, ಈ ಥರ ಎಲ್ಲ ಬಂದಿದೆ ವಿಜಲ್ಸ್ ಅಂದ್ರೆ ನಿಮ್ಮಲ್ಲಿ ಇದೆ, ಅದು ಧ್ಯಾನದ್ದು ಐತೆ ನಿಮಗೆ ಅಂತ ಹೇಳಿದ್ರು. ಒಂದಿನ 25ನೇ ತಾರೀಕು ಮೊನ್ನೆ ಸದಾನಂದ ಪಿರಮಿಡಲ್ಲಿ ಬಂದಿದ್ದೇನೆ. ಪಿರಮಿಡ್ ಅಂದ್ರೇ ಗೊತ್ತಿಲ್ಲ. ಬಂದೋಗು ಅಂತಂದ್ರೆ ಬಂದಿದ್ದೀನಿ ಮೇಡಮ್. ಅಲ್ಲಂತೂ 3 ತಾಸು ಧ್ಯಾನದಲ್ಲಿ ದೊಡ್ಡ ಅನುಭವನೇ ಆಯಿತು ನನಗೆ. ಆಕಾಶದಿಂದ ಇವರು ವಿಷ್ಣು ಭಗವಾನ್ ಬಂದರು. ಅಲ್ಲಿ ಸಭಾದಾಗ ಕೂತ್ಕೊಂಡಿದ್ದಾರೆ. ಅಲ್ಲಿ ಲಕ್ಷ್ಮೀ ದೇವಿ ಬಂದು ಅವ್ರ ಸೇವೆ ಮಾಡೋ ಥರ ಆಸನದಾಗ ಕೂತಿದ್ದಾರೆ. ಆಮೇಲೆ ಈ ಗೀತಾ ಯಾದವ್ ಮೇಡಮ್ ಬಂದು ಪೂರ್ಣ ಕುಂಭ ತಂದು ಅಲ್ಲಿ ಇಳಿಸಿದ್ದಾರೆ. ನಮ್ಮ ದುರ್ಗಾ ಪರಮೇಶ್ವರಿ, ನಾನು ದುರ್ಗಾ ಪರಮೇಶ್ವರಿನ ಅವತ್ತು ಬೇಡ್ಕೊಂಡು ಬಂದಿದ್ದೆ. ಒಂದು ಹೂವು ಇಟ್ಟು ಬಂದಿದ್ದೀನಿ, ಏರಿಸಿ ಅಲ್ಲಿ ಮುಂದನೇ ಇಟ್ಟರು. ಆ ತಾಯಿಗೆ ಎಷ್ಟು ಇಷ್ಟ ಆಗಿರ್ಬಾರ್ದು, ನನ್ನ ಕೈಲಿದ್ದ ಹೂವು ಇಡ್ಸ್ಕೊಂಡಾಳ. ನಾನು ಇವತ್ತು ಪಿರಮಿಡ್ ಅಂತಲೇ ಗೊತ್ತಿಲ್ಲ, ಇವತ್ತು ಆ ಪಿರಮಿಡ್ಗೆ ಹೋಗ್ತಾ ಇದ್ದೀನಿ, ನನಗೆ ಅಲ್ಲಿ ಒಂದು ಒಳ್ಳೆ ಅನುಭವ ಆಗಲಿ ಅಂತ ಅನ್ಕೊಂಡು ಬಂದಿದ್ದೆ. ಆ ತಾಯಿನೂ ಸಮೇತ ಯಾವ ರೀತಿ ಇದ್ದಾಳೆ ಅದೇ ರೂಪವಾಗಿ ಬಂದು ಕೂತ್ಲು ಆ ಸ್ಟೇಜ್ಗೆ. ಅವಾಗ ನನಗೆ ಎಲ್ಲ ಆಕಾಶದಿಂದ ಇದು ಶಕ್ತಿ ಬರುತ್ತಲ್ಲ, ಆ ಥರ ಬಂತು, ವೈಟಾಗಿ ಬಂತು. ನನ್ನ ಹತ್ರಕ್ಕೆ ಮಾತ್ರ ಬೀಳ್ಬೇಕಲ್ಲ, ಇಡೀ
ಎಲ್ಲ ಧ್ಯಾನವಾಗಿ ಕುಂತಿರೋರು ಎಲ್ಲರ ಹತ್ರ ಬೆಳಕು ಬಿಡ್ತು. ಆಶ್ಚರ್ಯ ಆಗ್ಬಿಡ್ತು ನನಗೆ, ಯಾರೋ ಜನನೇ ಕಾಣಿಸ್ತಲ್ಲ, ಅಷ್ಟು ಪರಿ ದೇವತೆಗಳಿಂದ ಶಕ್ತಿ ಬಂತು. ಪಿರಮಿಡ್ನು ಕಾಣ್ತಾ ಇಲ್ಲ, ಆ ಥರ ವೈಟ್ ಆಗಿ ಬಂತು. ಹಬ್ಬ, ಇಲ್ಲಿ ಏನು ಶಕ್ತಿ ಇದೆ ಎಂತ. ನಾನು ಮಿಸ್ ಮಾಡ್ಕೊಂಡು ಇಷ್ಟು ದಿನ ನಾನು ಪಿರಮಿಡ್ ಅಂದರೆ ನೋಡಿಲ್ಲಲ್ಲ, ಮನೆಗೆ ಮಾಡಿದ್ದೆ. ಜನ ಸಮೂಹಕ್ಕೆ ಬಂದು ಇದೆಲ್ಲ ಇಂಥ ಪವರ್ ಇದೆ ಅಂತ ಧ್ಯಾನಕ್ಕೆ ಅನ್ಕೊಂಡು ನಾನು ಆದ್ರೂ ಇನ್ನೂ ಡೀಪಾಗಿ ಹೋದೆ. ಆವಾಗ ಅಯ್ಯಪ್ಪ ಪಿಂಡಿ ಸರ್ ಬಂದುಬಿಟ್ಟು, ಇಷ್ಟೆಲ್ಲ ಜನ ಸಮೂಹ ಸೇರಿದ್ದೀರಾ, ನಾನು ಬಳ್ಳಾರಿ ಧ್ಯಾನ ಯಜ್ಞ ಮುಂದೆ ಜನವರಲ್ಲಿ ಬರೋದಿದೆ, ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನಾನು ಈಗಲೇ ಬಂದು ಕ್ಲಾಸ್ ಮಾಡ್ತಾ ಇದ್ದೀನಿ ಅಂತ ಅವರು ಆ ಸ್ಟೇಜ್ ಮೇಲೆ ಕ್ಲಾಸ್ ಮಾಡ್ತಾ ಇದ್ದಾರೆ ಮೇಡಮ್. ಅದ್ಭುತ. ನನಗೆ ಆ ಸಾರ್ ಅವ್ರದ್ದು ಕ್ಲಾಸ್ ಬರೀ 20 ಮಿನಿಟ್ ಅಷ್ಟೇ ನೋಡ್ತಾ ಇದ್ದೆ, ಧ್ಯಾನ ಮಾಡ್ಕೋತಾ ಇದ್ದೆ ನಾನು. ಅಲ್ಲಂತೂ ಆ ಸಾರಿಂದ ಎಲ್ಲ ಹಾಸ್ಟೆಲ್ ಟ್ರಾವೆಲ್ ಆಗಿದೆ ಮನೆಯಲ್ಲಿ. ನನಗೇನು ಗೊತ್ತಿಲ್ಲ ಹಾಸ್ಟೆಲ್ ಟ್ರಾವೆಲ್ ಅಂದರೆ ಏನೋ ಆಗ್ತಾ ಇದೆ, ನಾನು ಎದ್ದು ತೇಲಿ ಹೋಗ್ತಾ ಇದ್ದೀನಲ್ಲ ಅನ್ನೋ ಅನುಭವ. ಆದ್ರೂ ಅದರಲ್ಲಿ ಏನೋ ಒಂದು ಖುಷಿ ಇದೆ, ಏನೋ ತೋರಿಸ್ತಾರೆ ಭಗವಂತ ಗುರುಗಳು ನನಗೆ ಇದ್ದಾರೆ ಅಂತ ನಾನು ಆದ್ರೂ ಡೀಪಾಗಿ ಹೋಗ್ತಾ ಇದ್ದೆ. ಒಂದು ದಿವಸ ಕೈಲಾಸ ಪರ್ವತಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಕೈಲಾಸ ಪರ್ವತದಲ್ಲಿ ಭಗವಾನ್ ಶಿವ ಪರಮಾತ್ಮ ಪಾರ್ವತಿ ಪಾದ ಸೇವೆ, ಹೂವು ಪತ್ರಿ ಏರಿಸಿ ಆರತಿ ಮಾಡಿಸಿ ಅದ್ಭುತ ತೋರಿಸಿದ್ರು ಮೇಡಮ್ ನನಗೆ ಪತ್ರಿಜಿ ಸರ್. ಅಲ್ಲಿಂದ ಮತ್ತೆ ಕೈಲಾಸ ಪರ್ವತ ಅಂದ್ರೆ ಹೆಂಗಂತ ಗೊತ್ತಿಲ್ಲ, ವೈಟ್ ಆಗಿ ಬೆಟ್ಟ ಇದೆ. ಅದು ನೋಡ್ತಾ ಇರೋದು ಅದ್ಭುತ, ನನಗೆ ಹೇಳಕ್ಕೆ ಬರ್ತಾಯಿಲ್ಲ, ಅಷ್ಟು ಸುಂದರವಾಗಿದೆ ಜಾಗ. ಅವಳು ನಂದೀಶ್ವರರು ಡಮರುಗನಾದ, ಅದು ಯಾವತ್ತೂ ಕೇಳಿಲ್ಲ ನಾನು, ಅಂಥ ಸುಂದರವಾದ ಸುಗಂಧ ಪರಿಮಳವಾಗಿದೆ ಜಾಗ. ಅದನ್ನ ನೋಡ್ತಾ ಇದ್ರೆ ಅಲ್ಲಿ ಬಿಟ್ಟು ಬರೋಕೆ ಆಗ್ತಾ ಇಲ್ಲ ಮನ್ಸು, ಅಷ್ಟು ಸುಂದರವಾದ ಜಾಗನ ತೋರಿಸಿದ್ರು ನನಗೆ ಪತ್ರಿಜಿ ಸರ್. ಮತ್ತೆ ಕೈ ಹಿಡ್ಕೊಂಬಂದು ನಾನು ಎಲ್ಲಿದ್ದೀನಿ ಅಲ್ಲೇ ಬಂದು ಕೂಡಿಸಿದ್ದಾರೆ ಮನೆಗೆ. ಏನು ಅನುಭವ, ನನಗೆ ಸಿಕ್ಕಾಪಟ್ಟೆ ಅನುಭವ ಆಗಿದೆ ಮೇಡಮ್ ಈ ಧ್ಯಾನದಿಂದ. ನಾನು ಏನೋ ಇನ್ನು ಧ್ಯಾನ ಆತ್ಮಜ್ಞಾನ ಕೊಡು ಗುರುಗಳೇ ಅಂತಂದಾಗ, ನನಗೆ ಹುಟ್ಟಿದ್ದು ಎಲ್ಲಿ, ನಾನು ಹಿಂದಿನ ಜನ್ಮ ಏನು ಅಂತ ಕೇಳಿದಾಗ ನನಗೆ ಅದು ಇಷ್ಟೇ ಇದೆ ಮೂರ್ತಿ, ಬೆಂಗಳೂರು ಹತ್ರ ಇದೆ ಅಂತೆ ಶಿವಾಲಯ. ಅಲ್ಲಿ ಅವರು ಯೋಗಿ ಆದಿತ್ಯನಾಥ್ ಗುರು, ಅದು ಅವ್ರದ್ದು ಇದು ಧ್ಯಾನ ಇದ್ರದ್ದು ಅಲ್ಲಿ ಕರ್ಕೊಂಡೋಗಿ ನನ್ನ ಬಿಟ್ಟಿದ್ದಾರೆ ಮೇಡಮ್. ಯೋಗಿ ಆದಿತ್ಯನಾಥ್ ಯೋಗಿ, ಅವ್ರ ಹೆಸರು ಗೊತ್ತಾಗ್ತಾ ಇಲ್ಲ ನನಗೆ, ನೋಡಿದ್ದೀನಿ ಟಿ ವಿಯಲ್ಲಿ ಮೊಬೈಲ್ನಾಗ ನೋಡಿದ್ದೀನಿ. ಅವ್ರ ಆಶ್ರಮದಲ್ಲಿ ಹುಟ್ಟಿದ್ದೀನಿ ಅಂತೆ ಮೇಡಮ್ ನಾನು ಹಿಂದಿನ ಜನ. ಆ ಥರ ತೋರಿಸಿದ್ರು ನನಗೆ. ಏನೋ ನಿಮ್ಮಪ್ಪ ಮಾಸ್ಟರ್ ಆಗಿದ್ದಾರೆ, ನಿನ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ನಮ್ಮಪ್ಪ ಈಗೆಲ್ಲ ಬಂದು ಕಾಣ್ತಾ ಇದ್ದಾನೆ ಅಂತಂದರೆ ನಿಮ್ಮಪ್ಪ ಒಳ್ಳೆ ಮಾಸ್ಟರ್ ಆಗಿದ್ದಾನೆ, ನೀನು ಅವರಿಂದ ವಾಯ್ಸ್ ಮೆಸೇಜ್ ನಿನಗೆ ಕೊಡಕ್ಕೆ ಬಂದಿದ್ದಾರೆ, ನಿನಗೆ ಅರ್ಥ ಆಗಿಲ್ಲ ಅಂತ ಹೇಳಿದರು ಮೇಡಮ್. ತುಂಬ ಅನುಭವ ಆಗಿದೆ ಇದರಿಂದ. ನೀವು ಧ್ಯಾನ ಮಾಡಿ, ನಿಮಗೂ ಒಳ್ಳೇದಾಗುತ್ತೆ. ಪ್ರತಿಯೊಬ್ಬ ನಾನು ಇದ್ರ ಬಗ್ಗೆ ಒಂದು ಬುಕ್ಕದಲ್ಲಿ ಯಶೋಧರ ಮಾತದು ಒಂದು ಕತೆ ಹೇಳ್ಬೇಕಂತ ಇದ್ದೀನಿ. ಅಂತ ಊರು ಇರುತ್ತೆ ರಾಜಾಪುರದಲ್ಲಿ. ಮಾರಿದತ್ತ ಅಂತಕ್ಕಂಥ ರಾಜ ಅದು ರಾಜ್ಯ ಆಳ್ತಾ ಇರ್ತಾನೆ. ಅಲ್ಲಿ ಚಂಡಮಾರಿ ಅಂತಕ್ಕಂಥ ದೇವತೆ ವಾಸವಾಗಿರ್ತಾಳೆ. ಆ ದೇವತೆ ಗ್ರಾಮ ದೇವತೆ ಆಗಿದ್ದರಿಂದ ಆ ರಾಜ ಅಲ್ಲಿ ಆ ದೇವತೆಗೆ ಬಲಿ ಕೊಟ್ಟು ಪೂಜೆ ಮಾಡ್ಬೇಕಂತ ಪ್ರಾಣಿ ಬಲಿ ಕೊಡ್ತಾ ಇರ್ತಾನೆ. ಪ್ರಾಣಿ ಬಲಿ ಕೊಡ್ತಾ ಇರ್ಬೇಕಾದ್ರೆ ಈ ಸತ್ಲಿ ಯಾಕೆ ನಾನು ನರಬಲಿ ಕೊಟ್ಬಿಟ್ಟು ನಾನು ಪೂಜೆ ಮಾಡ್ಬಾರ್ದು ಆಕಿಗೆ ಅನ್ಕೊತಾನೆ. ಆಗಿರ್ಬೇಕಾದ್ರೆ ಅಲ್ಲಿ ಕಾವಲುಗಾರನ ಕರೆದ್ಬಿಟ್ಟು ಹೋಗಿ ಒಂದಿಬ್ರು ಮಕ್ಕಳನ್ನ, ಚಿಕ್ಕ ಮಕ್ಕಳ 11 ವರ್ಷದ ಹುಡುಗರನ್ನ ಕರ್ಕೊಂಬ ಅಂತಂದು ಆ ಕಾವಲುಗಾರಿಗೆ ಆಜ್ಞೆ ಮಾಡ್ತಾನೆ. ಅವರು ಮೀರಂಗಿಲ್ಲ ಕಾವಲುಗಾರರು, ರಾಜ ಆಜ್ಞೆ ಮಾಡಿದ್ದಾರೆ, ಹೋಗಿ ತರಲೇಬೇಕು ಮಕ್ಕಳನ್ನ. 2 ಮಕ್ಕಳನ್ನ ಹುಡ್ಕೊಂತ ಬರ್ತಾನ. ಹುಡ್ಕೊಂತ ಬಂದಾಗ 2 ಮಕ್ಕಳು ಭಿಕ್ಷೆ ಬೇಡ್ತಿರ್ತಾರೆ. ಅಂತ ಆ ಚಿಕ್ಕ ಮಕ್ಕಳ ಹೆಸರು. ಅವರು ಆಶ್ರಮದಲ್ಲಿ ಓದ್ಕೊಳ್ಳೋಕ್ಕೋಸ್ಕರ ಬಿಟ್ಟಿರ್ತಾರೆ ಅವ್ರನ್ನ. ಅವರು ಏನು ಮಾಡ್ತಾರೆ ಅಂದರೆ, ಗುರೂಜಿಗಳು ಆಗಿನ ಕಾಲದಲ್ಲಿ ಮಕ್ಕಳ ಭಿಕ್ಷಾಟನೆ ಮಾಡಿಸ್ಬಿಟ್ಟು ಅವ್ರಿಗೆ ಜೀವನದ ಏನಂತ ಅರಿವು ಗೊತ್ತಾಗ್ಲಂತ ಅವ್ರ ಕಡೆಯಿಂದ ಭಿಕ್ಷಾಟನೆ ಮಾಡಿಸ್ತಿರ್ತಾರೆ. ಆ ಭಿಕ್ಷಾಟನೆ ಮಾಡಿಸ್ಬೇಕಾದ್ರೆ ಅಕ್ಕಿ ಕಾಳುಗಳೆಲ್ಲ ತಂದಿರ್ತಕ್ಕಂಥ ಹುಡುಗರು ತರ್ಬೇಕಂತ ಹೋಗ್ಬೇಕಾದ್ರೆ ಈ ರಾಜಾಜ್ಞೆ ಕಾವಲುಗಾರನ್ನ ಕೈಯಾಗ ಸಿಗಾಕ್ತಾರೆ. ಸಿಕ್ಕೊಂಡಾಗ ಅವರು ನಿಮ್ಮನ್ನ ಬಲಿ ಕೊಡೋದಕ್ಕೆ ಅಪ್ಪಣೆ ಆಗೈತೆ ಅಂತೇಳಿ ಕರ್ಕೊಂಡು ಹೋಗ್ಬಿಡ್ತಾರ.
ಆ ಮಕ್ಕಳನ್ನ ಕರ್ಕೊಂಡು ಹೋದಾಗ ಚಂಡಿ ಮಾರಿ ದೇವಸ್ಥಾನ ಇರ್ತತೆ, ರಾಜದ ಹತ್ರ ಹೋಗಿ ರಾಜನ ಹತ್ರ ಒಪ್ಪಿಸ್ಬಿಡ್ತಾರೆ. ಒಪ್ಪಿಸಿದಾಗ ಆ ಮಕ್ಕಳು ಏನ್ ಮಾಡ್ತಾರೆ, ಧೈರ್ಯವಾಗಿ ಮಾತಾಡ್ತಾರೆ. ನನ್ನ ಬಲಿ ಕೊಡಕ್ ಕರ್ಕೊಂಬಂದಿರಲ್ಲ ಅಂದ್ರೆ ನಮಗೆ ಯಾವುದು ಭಯ ಇಲ್ಲ ಅಂತೇಳಿ ಆ ರಾಜನಿಗೆ ಧೈರ್ಯವಾಗಿ ಮಾತಾಡ್ತಾರೆ. ನೆರೆದಿರ್ತಕ್ಕಂಥ ಜನರಿಗೆಲ್ಲ ಪ್ರಾಣಿ ಹಿಂಸೆ ಮಾಡಬಾರ್ದು, ಪ್ರಾಣಿ ಹಿಂಸೆ ಘನಘೋರ ಅಪರಾಧ, ಇದು 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 ಜನ್ಮ ಜನ್ಮಾಂತರದಿಂದ ಕರ್ಮ ಕಟ್ಕೊಂತೀರಿ, ಹಿಂಸೆ ಮಾಡ್ಬೇಡ್ರಿ, ಇಷ್ಟೆಲ್ಲ ಇದು ಪ್ರಾಣಿ ಹಿಂಸೆ ಮಾಡಿ ಇಷ್ಟೆಲ್ಲ ರಕ್ತ ಮಾಡಿದ್ರಿ, ಮಲಿನ ಮಾಡ್ಬಿಟ್ಟಿದ್ರಿ ದೇವಸ್ಥಾನನ ಅಂತ ಆ ಮಕ್ಕಳು ಎದುರದೇನೆ, ಸ್ವಲ್ಪನೂ ಎದುರದೆ ನಮ್ಮನ್ನ ಅಲ್ಲೇ ಬಲಿ ಕೊಡಕ್ ಕರ್ಕೊಂಬಂದಾರ. ಆದ್ರೂ ತಮ್ಮ ಜೀವದ ಮೇಲೆ ಆಸೆ ಇಲ್ಲ, ಬಲಿ ಕೊಟ್ಬಿಟ್ರಲ್ಲ ಪ್ರಾಣಿನ ಅಂತಂದೇಳಿ ಆ ರಾಜನ ಕೂಡ ಕುರಿತು ಈ ಹೆಂಗ ಕೊಡ್ತೀರಿ ನೀವು, ಯಾತಕ್ಕಾಗಿ ಪ್ರಾಣಿ ಹಿಂಸೆ ಮಾಡ್ತೀರ ಅಂತ ಮಕ್ಕಳು ಕೇಳಿದಾಗ, ನಾನು ಬಲಿ ಕೊಡಕ ನಿಮ್ಮನ್ನ ಕರೆಸಿರ್ಬೇಕಾದ್ರೆ ನೀವು ಎದ್ರದ ಇಂತರತ್ತೆ ಮಾತಾಡ್ತಿರಲ್ಲ, ನಿಮಗೆ ಎಷ್ಟು ಧೈರ್ಯ ಅಂತ ಆ ರಾಜ ಬಂದು ಕೇಳಿದಾಗ, ಇಲ್ಲ ರಾಜ ಗುರುಗಳೇ, ನಾವು ಆಗಿರ್ಬೇಕು ರಾಜರೇ, ನಾವು ಹಿಂದಿನ ಜನ್ಮ 7-8 ಜನ್ಮ ನಾನು ಒಬ್ಬ ರಾಜ ಆಗಿದ್ದೆ. ಹಿಂದಿನ ಜನ್ಮದಾಗ ಕೇವಲ ನರಬಲಿ ಇದು ಪ್ರಾಣಿ ಹಿಂಸೆ ಮಾಡ್ಬೇಕಂತ ಸಂಕಲ್ಪ ಮಾಡ್ಕೊಂಡಿದ್ರಂತ. ಸಂಕಲ್ಪ ಮಾಡ್ಕೊಂಡಿದ್ದಕ್ಕೋಸ್ಕರ 7-8 ಜನ್ಮ ಎತ್ತಿ ಬರ್ಬೇಕಾಯ್ತು ನಾವು. ನೀನು ಇಷ್ಟೆಲ್ಲ ನರಬಲಿ ಕೊಟ್ಟು ಈ ಮಾಂಸ ಎಲ್ಲ ಕಟ್ಟಿಬಿಟ್ಟಿದೀಯಾ, ನಿನ್ ಜನ್ಮ ಏನಾಗ್ಬೋದು, ಎಷ್ಟು ನಿನ್ ಕರ್ಮ ಕಟ್ಕೊಂತಿ, ಇಂತೆಲ್ಲ ಹಿಂಸೆ ಮಾಡ್ತಾ ಇದೆಯಲ್ಲ, ನಿನಗೆ ಒಳ್ಳೇದಾತತ ಅಂತ ಆ ಮಕ್ಳು ಕೇಳಿದಾಗ ಆ ತಾಯಿನೇ ಪ್ರತ್ಯಕ್ಷ ಆಗ್ಬಿಡ್ತಾಳೆ. ತಾಯಿನೇ ಪ್ರತ್ಯಕ್ಷ ಆಗ್ಬಿಟ್ಟು ಅಲ್ಲಿ ನೆರೆದಿರ್ತಕ್ಕಂಥ ಜನರನ್ನ ಕುರಿತು, ಆ ರಾಜನ ಕುರಿತು, ಎಂತ ಪ್ರಾಣಿ ಹಿಂಸೆ ಮಾಡಿ ಇಂಥ ನರಬಲಿ ಕೊಡ್ಬೇಕಂತ ಇಚ್ಛಿಸಿಯಲ್ಲ ರಾಜ, ನೀನ್ ಎಂತ ಶ್ರೇಷ್ಠ ಆಗ್ಬೇಕಂತ ಇದೀ ನೀನು, ಇದು ಶ್ರೇಷ್ಠತೆ ನಿನಗೆ ಘನತೆನಾ? ಜೀವ ಹಿಂಸೆ ಮಾಡೋದು, ಪ್ರಾಣಿ ಹಿಂಸೆ ಮಾಡೋದಂತ ಯಾವ ದೇವತೆ ಕೇಳ್ತಾರ ನಿನ್ನ? ಆ ಮಕ್ಕಳ ಕತೆ ಕೇಳಿದ್ರೆ 1 ನಿಮಿಷ ನನಗೆ ಇದಾಗುತ್ತೆ. ನೀನ್ ಬಲಿಯನಿತ್ತಿಡೆ ಮುನಿವೆ ಎಮ್ಮ ಅಂತ ಹಳೆಗನ್ನಡದ ಪದ್ಯ ಇದು. ಆ ತಾಯಿ ಅವ್ರನ್ನ ಶಾಪ ಕೊಟ್ಬಿಡ್ತೀನಿ ನಾನು ಹಿಂಸೆ ಮಾಡಿದ್ರ ಅಂತಂದು ಚೆನ್ನಾಗಿ ರಾಜನ್ನ ಬೈತಾಳೆ. ಬೈದು, ನೀವು ಇಷ್ಟೆಲ್ಲ ಜನ ನಿಂತಿದ್ರಲ್ಲ, ನೀವೆಲ್ಲ ಈ ರಾಜನ ಮಾತು ಕೇಳಿ ಇದು ಮಾಡ್ಬೇಡ್ರಿ, ನನಗೆ ಪೂಜಿಸೋದಾದ್ರೆ ಪೂಜಿಸ್ರಿ, ಹೂವು ಅಕ್ಷತೆ ಗಂಧ ಪುಷ್ಪಗಳಿಂದ ಅಕ್ಕಿ ತಾಂಬೂಲಗಳಿಂದ ಕೊಟ್ಟು ನನ್ನನ್ನು ಪೂಜಿಸ್ರಿ, ನನಗೆ ಇಂಥ ಪ್ರಾಣಿ ಹಿಂಸೆ ನರಹಿಂಸೆ ಯಾವುದು ಬೇಡ ಅಂತಂದು ಆ ತಾಯಿ ಅದೃಶ್ಯಳಾಗ್ಬಿಡ್ತಾಳೆ, ಅಂದ್ರೆ ಮಾಯವಾಗ್ಬಿಡ್ತಾಳೆ ಹೇಳ್ಬಿಟ್ಟು. ಆ ತರ ಇಷ್ಟೆಲ್ಲ ಹಿಂಸೆ ಆಯ್ತು. ನಾವು 7-8 ಜನ್ಮ ಹೆಂಗ್ ಎತ್ತಿದ್ವಿ ಅಂದ್ರ ಪ್ರಾಣಿಗಳಾಗಿ ಹುಟ್ಟಿದ್ರಂತ, ನರಿ ನಾಯಿಗಳಾಗಿ ಹುಟ್ಟ್ಯಾರ, ಕೋಣ ಹಂದಿಗಳಾಗಿ ಹುಟ್ಟಾರ, ಹಾವು ಹಲ್ಲಿಗಳಾಗಿ ಹುಟ್ಟ್ಯಾರ, ಕೊನೆಗೆ 2 ಪಕ್ಷಿಗಳಾಗಿ ಹುಟ್ಟ್ಯಾರ. 2 ಪಕ್ಷಿಗಳಾಗಿ ಆ ವನದಲ್ಲಿ ಆಟ ಆಡ್ತಾ ಹೋದಾಗ ಆ ಮಕ್ಕಳು ಆಟ ಆಡ್ತಾ ಹೋಗ್ಬೇಕಾದ್ರ ಅಲ್ಲಿ ಅಕಂಪನ ಮುನಿಗಳಂತ ಆಶ್ರಮ ಇರ್ತದ. ಇಂಥ ಚಿಕ್ಕ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡ್ಬಿಟ್ಟು ವಿದ್ಯಾಭ್ಯಾಸ ಮಾಡ್ತಾ ಇರ್ಬೇಕಾದ್ರ ಆ ಗುರುಗಳು ಅಲ್ಲಿ ಏನ್ ಹೇಳ್ತದಾರ ಅಂತಂದ್ರೆ, ಆ ಮಕ್ಕಳಿಗೆ ವಿದ್ಯಾ ಬುದ್ಧಿ ಅಭ್ಯಾಸದ ಅದ್ರ ಜೊತೆಗೇನೆ ಧ್ಯಾನ ಮಾಡ್ಬೇಕು, ತಪಸ್ಸು ಮಾಡ್ಬೇಕು, ನೀವು ಕೇಳಿದ್ದೆಲ್ಲ ಸಿಗುತ್ತೆ, ನಿಮ್ ಮುಂದ ಜೀವನದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ಬಾಳ್ತ್ರಿ, ನೀವು ಒಳ್ಳೆ ಪ್ರಜೆಗಳಾಗಿ ನಿಮ್ ತಂದೆ ತಾಯಿಗಳಿಗೆ ಒಳ್ಳೆ ಪ್ರಜೆಗಳಾಗಿ ಬಾಳ್ತ್ರಿ ಅಂತ ಅಕಂಪನ ಮುನಿಗಳು ಆ ಮಕ್ಕಳಿಗೆ ಹೇಳ್ಬೇಕಾದ್ರೆ ಅವೆರಡು ಕೋಳಿ ಮರಿಗಳು ಕೇಳಿಸ್ಕೊಂಡು ನಾವ್ಯಾಕೆ ಧ್ಯಾನ ಮಾಡಬಾರ್ದು, ನಾವ್ಯಾಕೆ ತಪಸ್ಸು ಮಾಡಬಾರ್ದು, ನಮ್ದು 7-8 ಜನ್ಮ ಕಳೆದು ಬಿಟ್ಟಿವಿ, ಇನ್ನ ಇಷ್ಟೆಲ್ಲ ಹುಟ್ಟಿ ಪಕ್ಷಿ ಆಗಿ ಹುಟ್ಟಿದ್ರು ನಮ್ಗೆ ಇನ್ನ ಮನುಷ್ಯ ರೂಪ ಬರ್ತಾ ಇಲ್ಲ, ನಾವು ತಪಸ್ಸು ಮಾಡಿದ್ರೆ ಬರ್ತದೇನೋ ಅಂತೇಳಿ ತಪಸ್ಸಿಗೆ ಕುಂದಿರ್ತಾವ ಪಕ್ಷಿಗಳು ಯಶೋಧರ ರಾಜ ಆಗಿರ್ತಕ್ಕನು ಪಕ್ಷಿಯಾಗಿ ಹುಟ್ಟಿದಾನಲ್ವ, ಆತನ ಮಗನೇ ಬೇಟೆ ಆಡಕ್ ಬರ್ತಾನ. ಆ ಕಾಡಿಗೆ ಬೇಟೆ ಆಡಕ್ ಬಂದು ಅವು ಧ್ಯಾನಕ್ಕೆ ಕುಂತಿರ್ತಕ್ಕಂಥ ಪಕ್ಷಿಗಳನ್ನ ಸುಲಭವಾಗಿ ಸಿಕ್ಕುವಲ್ಲ ಪಕ್ಷಿಗಳು ಅಂತಂದೇಳಿ ಒಡೆದು ಸಾಯಿಸ್ಬಿಡ್ತಾನೆ. ಸ್ವಂತ ಮಗನ ಕೈಯಲ್ಲೇ ತಾನಾಗಿ ಹುಟ್ಟಿರ್ತಾರಲ್ಲ, 7-8 ಜನ್ಮ ಎತ್ತು ಬಂದಿರ್ತಾರೆ, ಸ್ವಂತ ಮಗನ ಕೈಯಲ್ಲೇ ಮರಣವಂತರ. ಮತ್ತೆ ಆವಾಗ ತನ್ನ ಸೊಸೆ ಆಗಿರ್ತಕ್ಕಂಥ ಕುಶಲಾವತಿ ಆಕಿ ಗರ್ಭವತಿ ಆಗಿರ್ತಾಳ. ಆಕಿ ಹೊಟ್ಟೆಗೆ ಹೋಗಿ 2 ಮಕ್ಕಳಾಗಿ ಹುಟ್ಟಿರ್ತಾರಂತ ಇವರು ಪಕ್ಷಿಗಳು. ಅವರೇ ಇದಕ್ಕೆ ರಾಜಕ್ಕೆ ಕತೆ ಹೇಳ್ತಾರೆ, ಇಷ್ಟೆಲ್ಲ ಆಯ್ತು ನಂದು ಒಂದು ಪ್ರಾಣಿ ಹಿಂಸೆ ಯಾಕೆ ಹಿಂಸೆ ಮಾಡಿದ್ನಿ ಅಂತಂದ್ರೆ ಆತಗ ಹೆಂಡತಿ ಮೋಸ ಮಾಡಿಬಿಟ್ಟಿರ್ತಾಳೆ. ಅವ್ರ ಚಿಂತಾಕ್ರಾಂತನಾಗಿದ್ದಾಗ ರಾಜ
ನಾ ಯಾವುದೇ ರಾಜನಾಗಿರ್ಲಿ ಕ್ರಾಂತನಾದಾಗ ಒಬ್ಬ ತಾಯಿಗೆ ದುಃಖ ಆಗ್ತತೆ, ನೋವು ಆಗ್ತತೆ. ಅವ್ನ ಖುಷಿಯಿಂದ ಇರ್ಬೇಕಲ್ಲ, ಇಷ್ಟು ರಾಜ ಆಗಿ ವೈಭವ ಅನುಭವಿಸ್ಬೇಕಲ್ಲ, ನನ್ನ ಮಗ ಯಾಕೆ ಇಷ್ಟು ಚಿಂತಾಕ್ರಾಂತನಾಗ್ಯಾನಂತ ಯೋಚನೆ ಮಾಡಿ ಕೇಳಿದಾಗ, ದುಸ್ವಪ್ನ ಕಂಡೆನಮ್ಮ ಅಂತ ಹೇಳ್ತಾನ. ಹೆಂಡತಿ ಸುದ್ದಿ ಹೇಳಿದ್ರೆ ನಮ್ಮಮ್ಮ ಗಾಬರಿ ಆಗ್ತಾಳ, ಯಾಕೆ ಹೇಳ್ಬೇಕು ಆತಗ, ಆಕಿಗೆ ನೋವು ಯಾಕೆ ಕೊಡ್ಬೇಕಂತಂದೇಳಿ. ಆಗ ಚಿಂತಾಕ್ರಾಂತನಾದ ಆಗ್ಯಾನಲ್ಲ ಅಂತೇಳಿ ತಾಯಿ ಒಂದು ಬಲಿ ಕೊಡೋಣ, ಏನಾದ್ರು ನಿನ್ನ ದುಸ್ವಪ್ನಕ್ಕೆ ಪರಿಹಾರ ಸಿಗ್ಬೋದೇನೋ ಅಂತಂದ್ರೆ, ನಾವು ಯಾರಂದ್ರೆ ರಾಜವಂಶದವರಮ್ಮ, ನಾವು ಬಲಿ ಕೊಡಕ್ ಬರೋದಲ್ಲ, ಬೇಡ, ಹಿಂಸೆ ಮಾಡಬಾರ್ದು ಪ್ರಾಣಿ. ಜೈನ ವಂಶದವರಾಗಿರ್ತಾರೆ ಅವರು. ಜೈನರಲ್ಲಿ ಹಿಂಸೆ ಮಾಡೋದಿರಲ್ಲ ರಾಜರಲ್ಲಿ. ಹಂಗಾಗಿ ಪ್ರಾಣಿ ಹಿಂಸೆ ಬೇಡ ಅಂತಂದೇಳಿ ನಾನು ಒಪ್ಪದಲ್ಲ. ಮಗ, ನೀನು ಪ್ರಾಣಿ, ನಿಜವಾದ ಪ್ರಾಣಿನ ಯಾಕೆ ಕೊಡ್ತೀಯ ಬಲಿ? ಒಂದು ಹಿಟ್ಟಿನಿಂದ ಮಾಡ್ತಿರ್ತೀನಿ, ಹಿಟ್ಟಿನಿಂದ ಕೋಳಿ ಮಾಡ್ತೀನಿ, ಅದರಿಂದ ಬಲಿ ಕೊಡೋಣ ಅಂತ ತಾಯಿ ಒಪ್ಪಿಸ್ತಾಳ. ತಾಯಿ ಮಾತು ಮೀರ್ಲಾರ್ದ ಯಾಕೆ ಇರ್ಬೇಕು, ಮಾಡಿದ್ರಾಯ್ತು ಅಂತ ಒಪ್ಕೊಂತಾನ. ಅದನ್ನ ಹಿಟ್ಟಿನಿಂದ ಮಾಡತಕ್ಕಂಥ ಒಂದು ಕೋಳಿನ ಬಲಿ ಕೊಟ್ಟಾಗ ಅದರಲ್ಲಿರೋ ರಾಕ್ಷಸ ಸಾಯ್ತಾನ. ಸತ್ತಂತ ರಾಕ್ಷಸ, ನಾನು ಪ್ರಾಣಿ ಹಿಂಸೆ ಮಾಡ್ಬಿಟ್ಟೆ, ಒಂದು ರಾಕ್ಷಸ ಹಿಂಸೆ ಮಾಡ್ಬಿಟ್ನೆಲ್ಲ, ನನಗೇನು ಕರ್ಮ ಸುತಿಯಂತತೇನಂತ ರಾಜ ಬಿಟ್ಟು ತೊರಬೇಕು, ನಾನು ಇನ್ನು ಹೋಗ್ಬೇಕಂತಂದೇಳಿ ತೀರ್ಮಾನ ಮಾಡಿದಾಗ ಅವಾಗ ಹೆಂಡತಿಗೆ ವಿಷಯ ಗೊತ್ತಾಗ್ತದೆ. ನಾನು ಮಾಡಿದ್ದು ಕೆಟ್ಟ ಕೆಲಸ, ರಾಜ ದೇಶನೇ ಬಿಟ್ಟು ಹೋಗ್ಬಿಟ್ಟ, ಈ ಹೆಂಡತಿ ಇಂಥ ಕೆಲಸ ಮಾಡಿದದ್ಕ ಅಂತ ಕೆಟ್ಟ ಹೆಸರು ತಂದ್ಬಿಡ್ತಾರ ನನಗೆ ಅಂತೇಳಿ ತಾಯಿನ ಮಗನ ಸಾಯಿಸ್ಬಿಟ್ಟಿರ್ತಾಳ್ರಿ. ಅವರೇ ಇಷ್ಟೆಲ್ಲ 7 ಜನ್ಮ 8 ಜನ್ಮ ಎತ್ತಿರ್ತಾರ. ಒಂದು ಕೇವಲ ಪ್ರಾಣಿ ಹಿಂಸೆ ಮಾಡ್ತು ಅಂತ ಅನ್ಕೊಂಡಿದ್ದಕ್ಕಾಗಿ ಇಷ್ಟೆಲ್ಲ ನರಬಲಿ ಇದು 7-8 ಜನ್ಮ ಎತ್ತಿ ಬಂದೀವಿ ರಾಜ, ನೀನ್ ಇಷ್ಟೆಲ್ಲ ಎಲ್ಲ ಹಿಂಸೆ ಮಾಡಿ ಕಟ್ಬಿಟ್ಟಿದೀಯ, ನೋಡಕ್ ಆಗ್ತಾ ಇಲ್ಲ, ರಕ್ತದ ಮಡುವಿನಲ್ಲಿ ಐತಿ ದೇವಸ್ಥಾನ, ಇದೆಲ್ಲ ನೀನು ಜನ್ಮಾಂತರದ ಕರ್ಮ ಆದ್ರೂ ನಿನಗೆ ಕಳಿಯಲ್ಲ ಅಂತಂದಾಗ ಅವ್ರಿಗೆ ಶರಣಾಗತಿ ಆಗ್ತಾನ ರಾಜ. ನಾನು ಕಣ್ಣು ತೆರೆಸಿದ್ರಿ ನೀವು ಮಕ್ಕಳು, ನಾನು ಸೋದರಿ ಮಕ್ಕಳಿದ್ದಂಗ ನೀವು ಅಂತಂದು ಹೇಳ್ಬಿಟ್ಟು, ಆವಾಗ ತಾನು ಮಾಡಿದ ತಪ್ಪು ಅರಿವಾಗಿ ಇಡೀ ರಾಜ್ಯನೇ ಧ್ಯಾನಮಯ ಮಾಡ್ತಾನೆ. ಒಬ್ಬ ರಾಜ ಆಗಿ ಅನ್ನದಾಸೋಹ ಮಾಡ್ತಾನೆ ಅದೇ ದೇವಸ್ಥಾನದಲ್ಲಿ. ನನ್ನ ಪ್ರಾಣಿ ಹಿಂಸೆ ಎಲ್ಲ ನರಬಲಿ ಯಾವುದು ಕೊಡದೇನೆ ಒಬ್ಬ ತಪಸ್ವಿ ಆಗ್ತಾನೆ, ತಾನು ಧ್ಯಾನಿ ಆಗ್ತಾನೆ, ಇಡೀ ರಾಜ್ಯನೂ ಧ್ಯಾನಮಯ ಮಾಡಿ. ಈ ತರ ಒಂದು ಧ್ಯಾನಕ್ಕೆ ನಮ್ಮ ಜನ ಕವಿಗಳು ಹೇಳಿರ್ತಕ್ಕಂಥ ಇದು ಪದ್ಯ. ಧ್ಯಾನ ಅವತ್ತಿನಿಂದ ಇವತ್ತಿನವರೆಗೂ ಧ್ಯಾನಮಯ ಇದೆ ಪ್ರಪಂಚದಲ್ಲಿ. ನಮಗೆ ಗೊತ್ತಿಲ್ಲ ಈ ಧ್ಯಾನ ಯಾಕೆ ಮಾಡ್ಬೇಕು ಅಂತ. ನಮ್ಮ ಪತ್ರಿಜಿಯವರು ಪ್ರತಿಯೊಂದು ಮನೆಯಲ್ಲಿ ಒಬ್ಬ ಧ್ಯಾನಿಗಳು ಆಗ್ಬೇಕು, ಇಡೀ ಕರ್ನಾಟಕ ತುಂಬಾ ನಾನು ಮನೆ ಪಿರಮಿಡ್ ಮಾಡ್ತೀನಿ ಅಂತ ಅವರು ಹೇಳಿದ್ದಾರೆ. ಅದೇ ತರನು ಆಗುತ್ತೆ. ನಿಮ್ಮೆಲ್ಲರನ್ನ ನಾನು ನೋಡಿ ತುಂಬಾ ಸಂತೋಷ ಆಗ್ತದೆ ನನಗೆ. ನೀವೆಲ್ಲ ಧ್ಯಾನ ಮಾಡ್ತಾ ಇದ್ದೀರಲ್ಲ, ನನಗೆ ಹೆಮ್ಮೆ ಆಗ್ತಾ ಇದೆ. ಇನ್ನ ಏನೇನೋ ಹೇಳ್ಬೇಕಂತ ಅಷ್ಟು ಖುಷಿ ಆಗ್ತದೆ ನಿಮ್ಮನ್ನ ನೋಡಿ ನನಗೆ. ನೀವೆಲ್ಲ ಧ್ಯಾನಕ್ಕೆ ಬಂದಿದ್ದೀರಲ್ಲ, ನನಗೆ ತುಂಬ ಹೃದಯದ ಕೃತಜ್ಞತೆಗಳು ನಿಮಗೆ ನಾನು ಹೇಳ್ಬೇಕಂದ್ರೆ. ಬಂಧು ಬಳಗದ್ ಮಕ್ಕಳಿಗೆ, ನಮ್ಮ ಭಾವನ ಮಕ್ಕಳಿಗೆಲ್ಲ ಗೊತ್ತಾಗಿ, ನಮ್ಮ ಮನೆಯವ್ರಿಗೆಲ್ಲ ಗೊತ್ತಾಗಿ, ಅವು ಮನೆಗೆಲ್ಲ ಏನನ್ನ ನಡೆದಿದ್ವಲ್ಲ ಹೇಳ್ದಂಗೆಲ್ಲ ಅವ್ರಿಗೆ ಇಷ್ಟ ಆಗಿ 4 ಪಿರಮಿಡ್ ಕೊಡ್ಸಿದ್ದೀನಿ ನಾನೀಗ. 4 ಪಿರಮಿಡ್ ತಗೊಂಡು ಅವರು 4 ಮನೆಯವ್ರು ಧ್ಯಾನ ಮಾಡ್ತಾ ಇದ್ದಾರೆ. ಅವ್ರ ಮನೇಲಿ ಹೋಗಿ ಎಲ್ಲ ಹೇಳ್ಕೊಟ್ಟು ಬಂದಿದ್ದೀನಿ. ಅವ್ರದ್ದು ಆರಾಮಿದ್ದಿದ್ದಿಲ್ಲ, ನಮ್ಮ ಅಳಿಯಾಗ ಆರಾಮಿದ್ದಿದ್ದಿಲ್ಲ. ಅದು ಕಂಪ್ಯೂಟರ್ ಥರ ಅವ್ರ ಬಾಡಿ ಆಗ್ಬಿಟ್ಟು ಇಡೀ ಸ್ಕ್ಯಾನ್ ಮಾಡಿ ತೋರಿಸಿ, ಇಂಥ ತಲ್ಲಿ ಕುತ್ತಿಗೆ ತಲ್ಲಿ ಹಾರ್ಟ್ನಲ್ಲಿ ಗ್ರೀನ್ ಸಿಗ್ನಲ್ ಕೊಟ್ರ. ಅವರಿಗೆ ಹಾರ್ಟ್ ಪೇಷಂಟ್ ಆಗಿದ್ರು ಅವರು. ಅದು ಸೆಟ್ ಆಗೈತಿಲ್ಲ ಅಂತ ನಾನು ಕೇಳ್ಬೇಕಾದ್ರೆ ಗುರುಗಳು ಗ್ರೀನ್ ಸಿಗ್ನಲ್ ತೋರಿಸಿದ್ರು. ಅವರು ಇಡೀ ಬಾಡಿ ಸ್ಕ್ಯಾನ್ ಥರ ನನಗೆ ಕಂಪ್ಯೂಟರ್ ಥರ ಕಾಣ್ತಾ ಇದೆ. ಮನ್ಯಾಗ ನಾನು ಧ್ಯಾನಕ್ಕೆ ಕೂತಿದ್ದೀನಿ, ಅದೆಲ್ಲ ಕಂಪ್ಯೂಟರ್ನಾಗ ಪಿಕ್ಚರ್ ತೋರಿಸ್ತು ಮೇಡಮ್. ನನಗೆ ತುಂಬಾನೇ ಖುಷಿ ಪಟ್ರು ಅವರು. ಅದು ನನಗೆ ಯಾವುದೋ ಒಂದು 4-5 ದಿನದಾಗ ಈ ಥರ ಎಲ್ಲ ಆಗಿದೆ, ಸೆಟ್ ಆಗಿದೆ ನೋಡಮ್ಮ ಅಂತ ಕೇಳಿದಾಗ, ನಾನು ಹೇಳಿದ್ಮೇಲೆ ಒಂದು 4-5 ದಿನಕ್ಕೆ ಟೆಸ್ಟ್ ಮಾಡಿಸಿದ್ದಾರೆ. ಎಲ್ಲ ನಾರ್ಮಲ್ಲು, ಮಿರಾಕಲ್ ಆಗಿ ಸೆಟ್ ಆಗಿದೆ, ಮಿರಾಕಲ್ ಆಗಿ ಸೆಟ್ ಆಗಿದೆ ಅಂತ ಡಾಕ್ಟರ್ಸ್ ಹೇಳಿದ್ದಾರೆ. ಈ ಥರ ಎಲ್ಲ ಆಗಿದೆ ಅನುಭವಗಳು. ತುಂಬ ಹೆಮ್ಮೆ ಆಗ್ತದೆ ಈ ಧ್ಯಾನದಿಂದ. ನಾನು ಇನ್ನ ಸಿಕ್ಕಾಪಟ್ಟೆ ಕೂತಿರ್ಬೇಕಾದ್ರೆ ನಾನು
ಸಂಕಷ್ಟಾರ ಚತುರ್ಥಿ ಅಂತ ಹೇಳ್ಬಿಟ್ಟು ಮತ್ತೆ ಇವು ಏಕಾದಶಿ ಎಲ್ಲ ವ್ರತ ಮಾಡ್ತಾ ಇರ್ತೀನಿ, ಉಪವಾಸ ಇರ್ತಿರ್ತೀನಿ. ಉಪವಾಸ ಇದ್ದಾಗ ಒಂದಿನ ಏಕಾದಶಿ ಡೇಟ್ ನೆನಪಿಲ್ಲ, ಆ ಏಕಾದಶಿ ಬಂದ್ಬಿಟ್ಟಿದೆ, 4 ಗಂಟೆ ಆಗಿದೆ, ನಮ್ಮ ಮನೆಯವ್ರು ಇದ್ದಿದ್ದಿಲ್ಲ. ನಾನು ಅವ್ರು ಇಲ್ಲ ಅಂದ್ರೆ ನನಗೆ ತುಂಬಾ ಖುಷಿ, ಧ್ಯಾನಕ್ಕೆ ಕೂತ್ಬಿಡ್ತೀನಿ ಮನೆಯಲ್ಲಿ. ಆ ಧ್ಯಾನಕ್ಕೆ 3-4 ತಾಸು ಆಗಿದೆ, ಇನ್ನೊಂದ್ ಸ್ವಲ್ಪ ಹೊತ್ತು ಕೂತ್ಬಿಟ್ರೆ ಇನ್ನೊಂದ್ ಅರ್ಧ ಗಂಟೆಗೆ ಆದ್ರೆ ಮುಗ್ದೋಗ್ಬಿಡ್ತತ್ ಬಿಡು ಅಂತ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ವು ಆಗ್ಬಿಟ್ಟತ್ ನನಗೆ ಅವತ್ತು. ಯಾವತ್ತು ಹೊಟ್ಟೆ ಹಸ್ದಿರೋದು ಇವತ್ತು ಯಾಕಪ್ಪ ಇಷ್ಟು ಹೊಟ್ಟೆ ಹಸ್ತೈತಿ, ಇನ್ನು ಅರ್ಧ ಗಂಟೆ ಅಂದ್ರೂ ಕೂಡ ಹಸುವು ಬಾಯಾರಿಕೆ ಆಗ್ತದೆ. ಏನು ಧ್ಯಾನ ನೋಡಿದ್ರೆ ಬಿಡಕ್ ಇಷ್ಟ ಇಲ್ಲ ಅಂತಿದ್ದೀನಿ ಮೇಡಮ್. ಜೋರಾದ ಚಪ್ಪಳೆ ಬರ್ಬೇಕು. ಯಾಕಂತಂದ್ರೆ ಎರಡೇ ಕೂತನ್ನ ನನ್ಗೆ ತಿನ್ಸಿದಾರೆ ಅವಲಕ್ಕಿನ ಗುರುಗಳು. ಆ ಅವಲಕ್ಕಿ ತಿನ್ಸ್ಬಿಟ್ಟು ಆಮೇಲೆ ನೀರ್ ಕುಡಿಸಿದಾರೆ ಮೇಡಮ್. ಅವು ನೀರಲ್ಲ, ಅಮೃತ ಅಂತ ಅನ್ಸುತ್ತೆ, ಅಷ್ಟು ಸ್ವೀಟ್ ಆಗಿದ್ದಾವೆ. ಅವು ನೀರ್ ಕುಡಿದ ತಕ್ಷಣ ಧ್ಯಾನಕ್ಕೆ ಕುಂತಿದ್ದೀನಿ, ಮತ್ತೆ 3 hours ಕುಂತಿದ್ದೀನಿ ಮೇಡಮ್, ಎಚ್ಚರನೇ ಇಲ್ದಿರ. ಅಷ್ಟು ಪವಾಡಗಳಾಗಿದ್ದಾವೆ ನನ್ನ ಮನೆಯಲ್ಲಿ. ನಾನು ಹೇಳ್ಬೇಕಂದ್ರೆ ಪತ್ರಿಜಿ ಅವರು ಮೇಡಮ್ ಅವ್ರು ಇಬ್ರು ಬಂದು ಕೂತಿರೋರು. ಒಂದ್ಸಲ ಇದ್ರೆ ಮೇಡಮ್ ಅವರು ಗೀತಾ ಯಾದವ್ ಮೇಡಮ್ ಕೂಡ ಬಂದು ನನಗೆ ಹಾಸ್ಟೆಲ್ ಟ್ರಾವೆಲ್ ಅಲ್ಲಿ ಬಂದ್ಬಿಟ್ಟು, ಸುಮ್ನೆ ಕೂತ್ಬಿಡು, ನೀನ್ ಏನೋ ಕೇಳ್ಬೇಡ, ಸುಮ್ನೆ ಕೂತ್ಬಿಡು, ಗುರುಗಳು ಕೊಡ್ತಾರೆ ನಿನಗೆ ಎಲ್ಲ ಅಂತ 2 ಸಲ ವಾಯ್ಸ್ ಮೆಸೇಜ್ ಬಂದಿದೆ ಮೇಡಮ್ ಅವ್ರದ್ದು. ಅಮ್ಮ ಶಕ್ತಿ ಪಿರಮಿಡ್ ನಾನು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡೆ, ನಾನು ಪಿರಮಿಡ್ ಇದೆ ಬಳ್ಳಾರಿಯಲ್ಲಿ ಅಂತ ಗೊತ್ತಾಗಿದ್ದು ನನಗೆ. ಆಮೇಲೆ ಅಲ್ಲಿ ನೋಡಿದ್ರೆ ಹೋಗಿ ಮೊನ್ನೆ 6ನೇ ತಾರೀಕಿಗೆ ಹೋಗಿದ್ದೆ ಮೇಡಮ್. ಇದು ನವರಾತ್ರಿ ಉತ್ಸವ ಮಾಡ್ತೀವಿ ಬರ್ರಿ ಅಂತ ಮೇಡಮ್ ಅವ್ರು ಹೇಳಿದಾಗ ಹೋಗಿದ್ದೆ ನಾನು. ಶುಕ್ರವಾರ ದಿನ ಹೋಗಿದ್ದೆ, ಚೆನ್ನಾಗಿತ್ತು. ನಾನು ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಹೇಳ್ತಾ ಇರ್ತೀನಿ. ಅವ ನವರಾತ್ರಿ ಅಲ್ಲ ಅಂತ ಹೇಳ್ಕೊಂತ ಇದ್ದೆ. ಇಲ್ಲಿ ಬರೋದ ಅವಸರದಾಗ ವಿಷ್ಣು ಸಹಸ್ರನಾಮ ಅಷ್ಟೇ ಮುಗಿಸ್ಕೊಂಡಿದ್ದೆ. ಪಿರಮಿಡ್ ಅಲ್ಲಿ ಅನುಕೂಲ ಆದ್ರೆ ಓದಿದ್ರೆ ಆಯ್ತು ಬಿಡು ಅಂತ ಬಂದಿದ್ದೀನಿ. ಮೇಡಮ್ ಅವ್ರನ್ನ ಕೇಳಿದೆ, ಇಲ್ಲೇ ಕೂತ್ಬಿಟ್ಟು ಓದ್ಕೊಳೆ ಅಂತ ಹೇಳಿ ಅಲ್ಲಿ ಕೂತ್ಕೊಂಡಿದ್ದೀನಿ. ಅಲ್ಲಿ ಪಿರಮಿಡ್ ಅಲ್ಲಿ ಕೂತ್ಕೊಂಡಿದ್ದೀನಿ. ಮೇಲೆ ನೆಲಕ್ಕೆ ಕೂತ್ಕೊಂಡ್ರೆ ಈ ತರ ಚಪ್ಪಳ ಹಾಕೊಂಡ್ ಕುಂತ್ರೆ ಓದಕ್ ಆಗಲ್ಲ ನನಗೆ. ಈ ತರನೇ ಕೂಡ್ಬೇಕು ಯಾವಾಗಾಗ್ಲಿ. ಮನ್ಯಾಗ ಕೂತ್ರೆ ನಾನು ಇಲ್ಲೇ ಚೇರ್ ಮೇಲೆ ಕೂತ್ಕೊಂಡೆ ಓದ್ಕೋತಾ ಇದ್ದೆ. ಅಂಥದ್ರಲ್ಲಿ ಕೆಳಗೆ ಕೂತ್ಕೋಬೇಕಾ, ನನಗೆ ಎದ್ದೇಳಿಸ್ಬಿಡ್ತತೇನೋ, ಇಲ್ಲ ನೋವು ಬಂದ್ಬಿಡ್ತತೇನೋ ಅಂತ ಭಯದಲ್ಲಿ ಓದ್ತಾ ಇದ್ದೀನಿ ಮೇಡಮ್. ಜೋರಾದ ಚಪ್ಪಳ ಬರ್ಬೇಕು. ಯಾಕಂತಂದ್ರೆ ಮೇಲೆ ಎದ್ದಿದ್ದೀನಿ ಮೇಡಮ್, ನನ್ಗೆ ಗೊತ್ತಿಲ್ಲ. ಅಷ್ಟು ಅದ್ಭುತವಾದ ಅಮ್ಮ ಶಕ್ತಿ ಪಿರಮಿಡ್ ಅಂತ ನನ್ಗೆ ಅವತ್ತನೇ ಗೊತ್ತಾಗಿದ್ದು. ಆ ಅನುಭವ ಅಂತೂ ಮರೆಯಕ್ ಆಗ್ತಾ ಇಲ್ಲ. ಇವತ್ತು ಲಲಿತ ಸಹಸ್ರನಾಮ ಮನೆಗೆ ಓದ್ತಾ ಇದ್ದೀನಿ ಅಂದ್ರೆ ಬಂದ್ ಇಲ್ಲಿ ಮೇಡಮ್ ಅವ್ರ ಹತ್ರನೇ ಓದ್ತಾ ಇದ್ದೀನಿ ಏನೋ ಪಿರಮಿಡ್ ಅಲ್ಲಿ ಅನಿಸ್ತತೆ ಇವಾಗ ಮನೆಗ್ ಕುಂತ್ರೆ. ಅಷ್ಟು ರೀತಿ ಹೂವ ತರ ಮಿದು ಆಗ್ಬಿಟ್ಟಿದೆ ನೆಲ, ಗ್ರಾನೈಟ್ ನೆಲದ ಮೇಲೆ ನಾನ್ ಕುಂತಿದ್ದೀನಿ. ಅಷ್ಟು ಸ್ಮೂತ್ ಆಗಿ ನನ್ನನ್ನು 1 ಸೆಕೆಂಡ್ ಎತ್ತಿದೆ ಮೇಡಮ್. ಅಂತರದಲ್ಲಿ ಆಗಿದ್ದೀನಿ. ನನ್ಗೆ ಏನು ಆಗ್ತಾ ಇದೆ, ಸೆಕೆಂಡ್ ಏನು ಆಗ್ತಾ ಇದೆ, ನಾನು ಆದ್ರ ಮಂತ್ರ ಹಂಗೆ ಓದ್ತಾ ಇದ್ದೀನಿ. ಬಿಡಬಾರ್ದು, ಕಂಪ್ಲೀಟ್ ಮುಗಿಸೋಣ, ಏನಾಗುತ್ತೆ ನೋಡೋಣ ಅಂತ. ನನಗೆ ಎಚ್ಚರಿಲ್ದ್ರೆ ವಿತಿನ್ 5 ಸೆಕೆಂಡ್ ಆಗ್ಲಿ ನಿಂತಿದ್ದೀನಿ ನೋಡಿ ಮೇಡಮ್. 5 ಸೆಕೆಂಡ್ ಆಗ್ಲಿ ನಿಂತಿದ್ದೀನಿ ಹೇಳ್ಬೇಕಂದ್ರೆ. ಅಷ್ಟು ಅದ್ಭುತ ಅಂತ್ರ ಮೆಟ್ಟು ನಿಂತಂಗಾಗಿ ಆಮೇಲೆ ಕೆಳಗ ಇಳಿದು ಓದಿದಂಗ ಆಯ್ತು ನೋಡು ಮೇಡಮ್. ಅಷ್ಟು ಅದ್ಭುತವಾದ ಅನುಭವ ಆಯ್ತು ಅಮ್ಮ ಶಕ್ತಿ ಪಿರಮಿಡ್ ಅಲ್ಲಿ. ಈ ಸದಾನಂದ ಪಿರಮಿಡ್ ಅಲ್ಲಿ ಒಂದು ಅನುಭವ ಆದ್ರೆ ಅಮ್ಮ ಶಕ್ತಿ ಪಿರಮಿಡ್ ಅಲ್ಲಿ ಈ ತರ ಅನುಭವ ಸಿಕ್ತು ನನಗೆ. ತುಂಬಾ ಪಿರಮಿಡ್ಗಳಲ್ಲಿ ಮಾತ್ರ ಶಕ್ತಿ ಇದೆ ಅಂತ ನನಗೆ ಅವತ್ತೇ ಗೊತ್ತಾಗಿದ್ದು ಹೇಳ್ಬೇಕಂದ್ರೆ. ಧ್ಯಾನ ಜಗತ್ ಪಿರಮಿಡ್ ಜಗತ್ ಅಂತ ಹೇಳ್ತಾರ ಗುರುಗಳು. ನಾವ್ ಅದನ್ನ ಫಾಲೋ ಮಾಡೋಣ, ಶಾಕಾಹಾರಿಗಳಾಗೋಣ. ಹೌದಾ? ಗುರುಗಳ ತರಾನೇ ನೋಡ್ತಾ ಇದ್ದೆ ನಾನು. ಆಗಿಂದ ಧ್ಯಾನ ಮಾಡ್ಬೇಕನ್ನ ಅಷ್ಟು ಹಂಬಲ ಇತ್ತು ಚಿಕ್ಕಂದಿನಿಂದ. ನಮ್ಮ ಅಪ್ಪವ್ರು ಮಾಡ್ತಾ ಇದ್ರೆ ನಾನು ತುಂಬಾ ಖುಷಿ ಪಟ್ಟು ಅವ್ರದ್ದು ಅನುಭವ ಕೇಳೋಳು. ಹಾಗಾಗಿ ನನಗೆ ಧ್ಯಾನ ಸುಮ್ಮನೆ ಹತ್ತಿ ಬಿಟ್ಟಿದೆ ಮೇಡಮ್. ಒಂದು ಅನಾರೋಗ್ಯ ಇಲ್ಲ ಸರ್, ಏನು ಇದು ಯಾವ ಥರದಿಂದ ಬಂದಿಲ್ಲ ಸರ್. ನಾನು ಧ್ಯಾನ ಮಾಡ್ಬೇಕು, ಪ್ರೀತಿಯಿಂದ ಧ್ಯಾನ ಮಾಡ್ಬೇಕಂತಾನೆ ಧ್ಯಾನಕ್ಕೆ ಬಂದಿದ್ದೀನಿ ನಾನು. ಈ ಧ್ಯಾನ ನಿಮ್ಗೆ ಯಾರು ಹೇಳ್ಕೊಟ್ರು ಸರ್? ಧ್ಯಾನ ಇದು ಯಾರು ಹೇಳ್ಕೊಟ್ರು ನಿಮ್ಗೆ? ಅದೇ ಸರ್, ನಾನು ಸ್ಕೂಲಲ್ಲಿ ಇದ್ದಾಗ ಸರ್ NB ಗೌರ್ವರ್ ಸರ್ ಅಂತ ಕ್ಲಾಸಲ್ಲಿ ಅವರು ಧ್ಯಾನ ಮಾಡ್ತಾ ಇದ್ರು. ಅವರು ಜಮಖಂಡಿ ಅವರು ಸರ್. ಅವರು ಪಿರಮಿಡ್ಗೆ ಹೋಗಿ ಅವರೆಲ್ಲ ವ್ಯಾಲಿಗಳೆಲ್ಲ ಮಾಡಿಬಿಟ್ಟು ಬೆಂಗಳೂರೆಲ್ಲ ಹೋಗಿದ್ರಂತೆ ಸರ್. ಅವಾಗ ಹೋಗಿರ್ಬೇಕಾದ್ರೆ ಅವರು, ನೀವು ಮಕ್ಕಳಲ್ಲಿ ಒಂದು ವಿದ್ಯಾ ಭಾವನೆ ಬೇಗ ಮೂಡುತ್ತೆ, ನಿಮಗೆ ನೆನಪಿನ ಶಕ್ತಿ ಬರುತ್ತೆ, ಎಕ್ಸಾಮ್ ಅಲ್ಲಿ ನೀವು ಒಳ್ಳೆಯವ್ರಾಗ್ತೀರಾ. 10 ದಿನ ಒಂದು ದಿನ ನೀವು ಪ್ರತಿದಿನ 10 ಲೈನ್ ಬರ್ಕೊಳ್ರಿ ಬುಕ್ದಲ್ಲಿ. ಯಾವ್ದು ಕೆಟ್ಟದ್ದು ಮಾಡಿದ್ದೀರಾ ಇವತ್ತು, ಕೆಟ್ಟ ಕೆಲಸ, ಒಳ್ಳೆ ಕೆಲಸ, ಯಾರಿಗೆ ಹೆಲ್ಪ್ ಮಾಡಿದ್ದೀರಾ,
ನೀವು ಫ್ರೆಂಡ್ಸ್ ಜೊತೆ ಆಗಲಿ ನಿಮ್ಮ ಮನ್ಯಾಗ ಆಗಲಿ ಒಳ್ಳೆ ಕೆಲಸ ಮಾಡಿದ್ವು ಕೆಟ್ಟ ಕೆಲಸ ಮಾಡಿದ್ವು ಒಂದು 10 ಲೈನ್ ಬರ್ಕೊಳ್ರಿ. ಅದರಲ್ಲಿ ಯಾವುದು ಕೆಟ್ಟದ್ದು ಯಾವುದು ಒಳ್ಳೇದು ಆಯ್ದುಕೊಳ್ರಿ. ರಾತ್ರಿ ಮಲಗ್ಬೇಕಾದ್ರೆ ಅದನ್ನ ಚೆಕ್ ಮಾಡಿ, ಆಮೇಲೆ ಕೆಟ್ಟದನ್ನೆಲ್ಲ ಬಿಡ್ತಾ ಬನ್ನಿ, ಒಳ್ಳೇದನ್ನೆಲ್ಲ ಫಾಲೋ ಮಾಡ್ತಾ ಬನ್ನಿ ಅಂತ ನಮಗೆ ಈ ಥರ ಕ್ಲಾಸಲ್ಲಿ ಹೇಳ್ತಾ ಇದ್ರು ಆ ಸಾರು. ಆ ಧ್ಯಾನದ ಬಗ್ಗೆ ಪ್ರಚಾರ ಮಾಡ್ತಾ ಇದ್ರು ಸ್ಕೂಲ್ ಅವರು. ಮುಖ್ಯೋಪಾಧ್ಯಾಯರಾದ್ರೂ ಕೂಡ ಬಿಡು ಇರ್ತಿದ್ದಿಲ್ಲ, ಆದ್ರೂ ಧ್ಯಾನ ಮಾತ್ರ ಅಷ್ಟು ಮಕ್ಕಳಿಗೆ ಪ್ರಚಾರ ಮಾಡ್ತಾ ಇದ್ರು. ಅವ್ರಿಗೊಂದು ದೊಡ್ಡ ಚಪ್ಪಾಳೆ ನಮ್ಮ ಗುರುಗಳು ಅವರು. ನಾನು 20 ವರ್ಷ ಆಯ್ತು ಇವಾಗ ಎಜುಕೇಶನ್ ಎಲ್ಲ ಮುಗಿದು ಕಂಪ್ಲೀಟ್ ಆಗಿ ಮದುವೆ ಆಗಿ 20 ವರ್ಷ ಆಯ್ತು ನಮ್ದು. ಆದ್ರೂ ಈಗಲೂ ಕಾಂಟ್ಯಾಕ್ಟ್ ಅಲ್ಲಿ ಇದೀವಿ. ನಾನು ಧ್ಯಾನದ ಬಗ್ಗೆ ಮೊನ್ನೆ ಸಾರ್ ಹತ್ರ ಕೇಳಿದೆ, ಒಳ್ಳೇದಮ್ಮ ಒಳ್ಳೆ ನ್ಯೂಸ್ ಹೇಳಿದೆಲ್ಲ ಅಂತ ಖುಷಿ ಪಟ್ರು. ಹಾಗಾಗಿ ನಮ್ಮಪ್ಪನೂ ಮಾಡ್ತಾ ಇರ್ಬೇಕಾದ್ರೆ ಸಿರುಗುಪ್ಪದಲ್ಲಿ ಪಿರಮಿಡ್ ಇತ್ತು. ಅಲ್ಲಿ ನಮ್ಮಪ್ಪನ ಫ್ರೆಂಡು ಯಾರೋ ಧ್ಯಾನ ಮಾಡಂತ ಹೇಳಿದ್ರಂತೆ. ನಮ್ಮಪ್ಪ ಪಿರಮಿಡ್ಗೆಲ್ಲ ಹೋಗಿಲ್ಲ, ಮನೆಯಲ್ಲೇ ಮಾಡ್ಕೊಂಡಿದ್ದಾರೆ ಅವರು. ಅಷ್ಟು ಎಲ್ಲ ಕೆಲಸ ಮಾಡೋರಲ್ಲ, ಗೊತ್ತಿಲ್ಲ ಅವ್ರಿಗೆ ಧ್ಯಾನ ಮಾಡ್ಬೇಕು ಧ್ಯಾನ ಪ್ರಚಾರ ಮಾಡ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ, ಮನೆಯಲ್ಲೇ ಮಾಡ್ತಾ ಇದ್ರು. ಹೀಗಾಗಿ ನಾನು ಧ್ಯಾನ ಅಂದ್ರೆ ಅಷ್ಟು ಇಷ್ಟ, ಚಿಕ್ಕಂದಿನಿಂದ ಇಷ್ಟ ನನಗೆ ಧ್ಯಾನ. ಗತ ಜನ್ಮದ ಅದೇ ಹೇಳಿದ್ನಲ್ಲ ಮೇಡಮ್, ನಾನು ಅಲ್ಲಿ ಅದು ಹೆಸರು ಹೇಳಕ್ ಬರ್ತಾ ಇಲ್ಲ, ಆದಿ ಯೋಗಿ ಇಷ್ಟೇ ಮಕ ಇದೆ ನೋಡಿ ದೇವಸ್ಥಾನ ಈಶ್ವರ, ಅಲ್ಲಿ ಈಶಾ ಫೌಂಡೇಶನ್ ಸರ್ ಬೆಂಗಳೂರಲ್ಲಿ ಇದೆ, ಆ ಕಡೆಗೆ ಇದೆ ಅಂತೆ ಸರ್. ಹೌದು. ಗೊತ್ತಿಲ್ಲ ಸರ್ ನನಗೆ. ಚಿಕ್ಕಬಳ್ಳಾಪುರ, ಕೊಯಂಬತ್ತೂರಲ್ಲಿ ಇದೆ, ಚಿಕ್ಕಬಳ್ಳಾಪುರಲ್ಲಿ ಕೂಡ ಇದೆ. ಹೌದೇನ್ ಸರ್? ಈಶ್ವರಂದು ತಲೆ ತಲೆ ಅಷ್ಟೇ ಅಷ್ಟೇ ಇದೆ ಇರ್ತದೆ. ಸರ್. ಈಶಾ ಫೌಂಡೇಶನ್ ಹೌದೇನ್? ಜಗ್ಗಿ ವಾಸುದೇವ ಅಂತ. ಅಲ್ಲಿ ಪತ್ರಿಜಿ ಹೋಗಿ ಅಲ್ಲಿ ನನ್ ಕರ್ಕೊಂಡು ಹೋಗಿ ನನ್ನ ಜನ್ಮ ರಾಶಿ ಹೇಳು ಅಂತಂದಾಗ, ನಮ್ಮ ತಂದೆ ತಾಯಿ ಎಲ್ಲಿದ್ದಾರೆ ಅಂತ ತೋರ್ಸ್ ಅಂತ ಕೇಳಿದಾಗ ನಾನು ಪತ್ರಿಜಿಯನ್ನ ಅಲ್ಲಿ ಹೋಗಿ ಆ ಆಶ್ರಮದಲ್ಲಿ ಬಿಟ್ಟಿದ್ದಾರೆ. ನಮ್ಮ ತಂದೆ ತಾಯಿ ಏನ್ ಸೇವೆ ಮಾಡ್ತಾ ಇದಾರ, ಅಲ್ಲೆಲ್ಲ ರೋಗಿಗಳು ಇರ್ತಾರಲ್ಲ ಅವ್ರಿಗೆ ಲೇಪನ ಮಾಡ್ತಾ ಇದಾರ. ಅದು ಏನೋ ಗಿಡಮೂಲಿಕೆಗಳೆಲ್ಲ ಅರ್ದು ಬಿಟ್ಟು, ನಾನು ಅವರಿಗೆ ಅವು ಎಲ್ಲ ಗಿಡಮೂಲಿಕೆಗಳನ್ನ ಕಿತ್ಕೊಂಬಂದು ಒಂದ್ ಬುಟ್ಟಿನಲ್ಲಿ ಹಾಕ್ಬಿಟ್ಟು ಅವ್ರಿಗೆ ಕೊಡ್ತಾ ಇದ್ದೀನಿ. ಆ ತರ ಅನುಭವ ಆಯ್ತು ನನಗೆ. ಅವ್ರ ಮಗಳನ ಗುರುಗಳೇ ಅಂತ ನಾನು 2-3 ಸಲ ಕೇಳಿದಾಗ ಅವ್ರು ಹಿಂಗ್ ಬೆನ್ ತಟ್ಟಿದ್ರು ಅಷ್ಟೇ. ನನಗೆ ಬೆನ್ ತಟ್ಟಿ ಅದು ತೋರಿಸಿದ್ರು ಆ ದೃಶ್ಯ ಎಲ್ಲ. ನನ್ಗೆ ಯಾವತ್ತೇ ಅಪ್ಪ ಅಮ್ಮ ಅನ್ಸಿತ್ತು ನನ್ಗೆ ಹಿಂದಿನ ಜನ್ಮ. ನನ್ಗೆ ಒಂದ್ಸಲ ಧ್ಯಾನ ಮಾಡ್ಬೇಕಾದ್ರೂ ಕೂಡ 7 ನಿಂತಿದ್ದೀನಿ ಮೇಡಮ್. ನನ್ನ ತರ ದೇಹಗಳು 7, ನನ್ನ ಮುಖವಾಡನೆ 7 ನಿಂತಿದ್ದಾವೆ. ಅದ್ರಲ್ಲಿ ಒಂದೊಂದು ಆಕಾರ ಇದೆ ಮೇಡಮ್. ಸ್ಕೂಲ್ ಇರೋದು ಒಂದು, ಸ್ಕೂಲ್ ಹೋಗಿ ಬರ್ತಾ ಇರೋ ಅಂತ ಹುಡುಗಿ ಒಂದು, ಕಾಲೇಜ್, ಆಮೇಲೆ ಬಿಸ್ನೆಸ್ ಹುಡುಗಿ, ಆಮೇಲೆ ಬ್ಯೂಟಿಷಿಯನ್ ತಕ್ಕೊಂಡಿದ್ದೀನಿ, ಆಮೇಲೆ ಬಿಸ್ನೆಸ್ ಮ್ಯಾನ್ ಕೂಡ ಆಗಿದ್ದೀನಿ, ಆಮೇಲೆ ಇವರು ಪೊಲೀಸ್ ಆಗಿದ್ದೀನಿ, ಸೈನಿಕೇನೂ ಆಗಿದ್ದೀನಿ, ರೈತ ಮಹಿಳೆನೂ. ಇಷ್ಟೆಲ್ಲ ಒಂದೇ ತರ ತೋರಿಸ್ತಾ ಇದೆ. ಲೈನ್ಕ ನಿಂತು ನಗ್ತಾ ಇದ್ದಾರೆ. ನಾನು ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಅವರೆಲ್ಲ ನೋಡಿ ನಗ್ತಾ ಇದ್ದಾರೆ. ಒಂದೊಂದು ವೇಷ ಅಷ್ಟೇ ಹಾಕೊಂಡಿದ್ದಾರೆ. ಅದೊಂದು ಅದ್ಭುತವಾದದ್ದು ಹೇಳ್ಬೇಕಾದ್ರೆ. ಅದು ಒಂದಿನ ಶಾಂತಲಾ ಮೇಡಮ್ ಅವ್ರದ್ದು 2 ತಾಸು ಧ್ಯಾನ ಹಾಕೊಂಡು ಕುಂತಿದ್ದೆ ಮನೇಲಿ. ಧ್ಯಾನ ಹಾಕೊಂಡು ಕುಂತಾಗ ನನ್ನ ಮಕ್ಳಿಗೆ ವಿದ್ಯಾಬುದ್ಧಿ ಎಲ್ಲಾರ್ದು ಹೇಳ್ತಾ ಇದ್ದೀನಿ. ನನ್ನ ಮಕ್ಳು ವಿದ್ಯಾಬುದ್ಧಿ ಇಲ್ಲ, ಚೆನ್ನಾಗಿ ಓದ್ಕೊಂಡ್ರೆ ಸಾಕು, ಹಾಸ್ಟೆಲಾಗಿ ಬಿಟ್ಬಿಟ್ಟಿವಿ, ನಮ್ಮ ಕಣ್ಣೆದ್ರಿಗಂತಿಲ್ಲ, ಮಕ್ಕಳು ಚೆನ್ನಾಗಿ ಓದಿದ್ರೆ ಸಂತೋಷ ನನಗೆ. ಈ ಧ್ಯಾನದಲ್ಲೇ ನಾನು ಸೇವೆ ಮಾಡ್ಕೊಂತ, ಧ್ಯಾನನ್ನೇ ಪ್ರಚಾರ ಮಾಡ್ಕೊಂತ, ಧ್ಯಾನದ್ದೇ ನಾನು ಇದ್ಬಿಡ್ತೀನಿ, ಇಲ್ಲಿ ಒಂದು ನನ್ನ ಕುಟುಂಬ ಅನ್ಕೊಂತೀನಿ ಧ್ಯಾನನೇ ಅಂತ ನಾನು ಅದು ಮನ್ಸಿನಾಗ ಅನ್ಕೊಂಡು ಕುಂತಿದ್ದೆ. ಧ್ಯಾನಕ್ಕೆ ಕುಂತಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ವೀಣೆ ಹಿಡ್ಕೊಂಡು, ನಾನು ಈಗ 3 ದಿನದ ಹಿಂದೆ ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಚಿಕ್ಕಮ್ಮ ತೀರ್ಕೊಂಡು 1.5 ವರ್ಷ ಆಯ್ತು. ಅವರು ತೀರ್ಕೊಂಡ್ಬಿಟ್ಟು, ಅವರು ಎಲ್ಲ ಆತ್ಮಸ್ವರೂಪಿಗಳಾಗಿರ್ತಾರಂತೆ, ಒಳ್ಳೆಯರಾದ ಇರ್ತಾರಂತೆ. ಅವ್ರಿಗೇನು ಇಷ್ಟ ಆದ್ರೆ ಇಲ್ಲೇ ಹೋಗಕ್ ಇಷ್ಟ ಇಲ್ಲದ್ರು ಇಲ್ಲೇ ಇರ್ತಾರಂತ ಕೇಳಿದ್ದೆ ನಾನು, ಆತ್ಮ ಇದು ಅಂತೇಳಿ. ಹಂಗಿರ್ಬೇಕಾದ್ರೆ ಅವರು ನಾನು ಧ್ಯಾನಕ್ಕೆ ಕೂತಾಗ ನನ್ನ ಮನೆಗೆ ಬಂದಿದ್ರೆ ನಾವು ಬಂದವ್ರನ್ನೆಲ್ಲ ಆ ಥರ ಬಂದವ್ರನ್ನೆಲ್ಲ ಗುರುಗಳಿಗೆ ಒಪ್ಪಿಸ್ಬಿಡ್ತೀವಿ. ಹಂಗಾಗಿ ನಾನು ನಮ್ಮ ಗುರುಗಳಿದ್ದಾರೆ, ನಾವು ಧ್ಯಾನ ಮಾಡ್ತಾ ಇದ್ದೀನಿ ಚಿಕ್ಕಮ್ಮ, ಬಂದು ನೀನು ಕೂಡು ಅಂತೇಳಿ ಕೂಡಿಸ್ದೆ. ಅವ್ರನ್ನ ಕೂಡಿಸಿದಾಗ ಅವರು ಧ್ಯಾನಕ್ಕೆ ಕೂತ್ರು. ಕೆಲವೊಬ್ರು ಸತ್ತಿದವ್ರು ಬಂದಿದ್ದಾರೆ ಮೇಡಮ್, ಕೂತಾರೆ 1 ಸೆಕೆಂಡ್ನಾಗೆ ಹೋಗ್ಬಿಡ್ತಾರೆ. ಗುರುಗಳಿಗೆ ಒಪ್ಸಿದ್ರ ಇರಲ್ಲ ಅವರು, ನನ್ನ ಧ್ಯಾನ ಮುಗಿಯೋವರೆಗೆ ಇರಲ್ಲ. ಏನೋ ಅವ್ರಿಗೆ ಇಷ್ಟ, ಗುರುಗಳಿಗೆ ಇಷ್ಟ ಆದ್ರೆ ಮಾತ್ರ ಅವ್ರ ಜೊತೆ ಧ್ಯಾನಕ್ಕೆ ಆಗೇ ಇರ್ತಾರೆ. ನಾನು ಧ್ಯಾನ ಮುಗಿಸಾದ್ಮೇಲೆ ಕೂಡ ಚಿಕ್ಕಮ್ಮ ಹೋಗಿಲ್ಲಲ್ಲ ಗುರುಗಳೇ ಅಂತ ನಾನು ಗುರುಗಳ ಪ್ರಶ್ನೆ ಹಾಕಿದೆ. ನಾನು ಪ್ರಶ್ನೆ ಹಾಕಿದಾಗ ಅವ್ರ ಗುರುಗಳಿಗೆ, ನಮ್ಮ ಚಿಕ್ಕಮ್ಮ ಅವನಿಗೆ ಒಬ್ಬನೇ ಮಗ, ಅವ್ರಿಗೆ 3 ಹೆಣ್ಮಕ್ಳು,
ಅವನಿಗೆ ಮಗನಿಗೆ ಮದ್ವೆ ಆಗಿಲ್ಲ, ಮಕ್ಳಿಗೆಲ್ಲ ಮದ್ವೆ ಮಾಡ್ಬಿಟ್ಟಿದ್ದಾಳೆ. ಅವರೆಲ್ಲ ಮದ್ವೆ ಮಾಡ್ಕೊಂಡು ಹೋಗಿದ್ದಾರೆ. ನನ್ನ ಗಂಡನ್ಗೆ ನನ್ನ ಮಗನಿಗೆ ಊಟ ಮಾಡ್ಕೊಡೋರಿಲ್ಲ. ನಾನು ಈಗ ಹೋಗ್ಬಿಟ್ಟಿದ್ದೀನಿ, ನಿಮ್ ಗುರುಗಳ ಹತ್ರ ಕೇಳ್ಬಿಟ್ಟು ಅವ್ರನ್ನ ವ್ಯವಸ್ಥೆ ಮಾಡು, ಏನಾದ್ರೂ ಅವನಿಗೆ ಒಳ್ಳೆ ದಾರಿ ತೋರ್ಸು ನನ್ನ ಮಗನಿಗೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಚಿಕ್ಕಮ್ಮ ನನ್ನ ಕೇಳ್ತಾ ಇದ್ದಾರೆ. ಅಯ್ಯೋ ಇದೇನಪ್ಪ ಈ ಥರ ಎಲ್ಲ ಕೇಳ್ತಾರಲ್ಲ ಅಂತ ನನ್ಗೊಂದು ಕ್ಷಣ ಆಶ್ಚರ್ಯ ಆಯ್ತು. ಅಲ್ಲೇ ಗುರುಗಳು ಇದ್ರಲ್ಲ, ಗುರುಗಳು ಈ ಥರ ಎಲ್ಲ ಮಾತಾಡ್ತಾರಲ್ಲ, ನನಗೇನು ಅರ್ಥ ಆಗ್ತಾ ಇಲ್ಲ, ಇದು ಏನು, ಇದು ವಿಸ್ಮಯ, ಇದು ನಮ್ಮನೇಲಿ ಯಾಕಪ್ಪ ಈ ಥರ ಕೊಟ್ಟು ನನಗೆ ಅಂತ ಕೇಳಿದ್ರೆ, ಅವರು ನಮ್ಮ ಚಿಕ್ಕಮ್ಮನ ಅಣ್ಣ ಧ್ಯಾನ ಮಾಡ್ತಾರ, ಹಳ್ಳಿಗ್ನೂರು ಅವ್ರದ್ದು. ಆ ಸರ್ ಹೆಸರು, ಅಣ್ಣನ ಹೆಸರು ಗೊತ್ತಿಲ್ಲ ನನಗೆ. ಆ ಅಂಕಲ್ ಧ್ಯಾನ ಮಾಡ್ತಾರಂತೆ. ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಇವ್ರ ಮನೆಯವರು ಧ್ಯಾನ ಮಾಡ್ತಾ ಇದಾರಮ್ಮ. ಪ್ರತಿಯೊಂದು ಮನೆ ಧ್ಯಾನ ಅಂತ ಹೇಳಿದೇನಲ್ಲ, ಪಿರಮಿಡ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಅವ್ರ ಮನೆಯವ್ರು ಯಾರೇ ಸಾಯ್ಲಿ, ಯಾರೇ ಇದ್ ಮಾಡ್ಲಿ, ಅವರು ಒಳ್ಳೆ ಆತ್ಮ ಸ್ವರೂಪಗಳಾಗಿರ್ತಾರ, ಒಳ್ಳೆ ಮಾಸ್ಟರ್ಗಳಾಗಿರ್ತಾರೆ ಅಂತ ನಮ್ ಚಿಕ್ಕಮ್ಮನ ಕೂಡ ಮಾಸ್ಟರ್ ತರ ತೋರಿಸಿದ್ರು ನಮ್ ಗುರುಗಳು. ಆಗ ಈ ತರ ಇರ್ಬೋದಾ, ಮತ್ತೆ ಇವ್ರಿಗೇನು ಮುಂದಿನ ಜೀವನ ಲೈಫ್ ಏನು ಮಗಂದು ಕೇಳ್ತಾರಲ್ಲಪ್ಪ ಗುರುಗಳು ಹೆಂಗ ಅಂದ್ರೆ, ಮಗನಿಗೆ ಧ್ಯಾನ ನೀನ್ ಹೇಳ್ಕೊಡು ಅಂತ ಹೇಳಿದ್ರು ನನಗೆ. ಮಾಡ್ತಾ ಇದ್ದಾಳಲ್ಲ, ಆಕಿಗೆ ಎಷ್ಟು ಇಷ್ಟ ಆಯ್ತು ಧ್ಯಾನ ಅಂದ್ರೆ, ಆಕಿಗೆ ಎಷ್ಟು ಇಷ್ಟ ಆಯ್ತು ನೋಡು ಅಂತ ನನಗೆ ತುಂಬಾ ಖುಷಿ ಆಯ್ತು. ಒಂದಿನ ಈಗ ಮಾಡ್ತಾ ಇದ್ದೆ, ಅಯ್ಯಪ್ಪ ಪಿಂಡಿ ಸಾರದು ಅನಿತಾ ಮೇಡಮ್ ಅವ್ರು ಕೂಡ ವಿಷ್ಣು ಭಗವಾನ್ ಪೂಜೆ ಮನೇಲಿ, ವಿಷ್ಣು ಭಗವಾನ್ಗೆ ಅವು ಹೂವು ಏರಿಸಿ ಪೂಜೆ ಮಾಡ್ತಾ ಇದ್ದಾಳ. ಕಮಲದ ಹೂವು ಏರಿಸಿ ಪೂಜೆ ಮಾಡ್ತಾ ಇದ್ದಾಳೆ. ವಿಷ್ಣು ಭಗವಾನ್ ಪ್ರತ್ಯಕ್ಷ ಆಗಿದ್ದಾರೆ. ಗುರುಗಳು ಇವರು ನಮ್ಮ ಅಯ್ಯಪ್ಪ ಪಿಂಡಿ ಸಾರ್ ಇದ್ರೆ ಅದು ವೀಣೆ ನುಡಿಸ್ತಾ ಕೂತಿದ್ದಾರೆ. ಅವ್ರು ಈಗ ಅದೊಂದು ಯೂಟ್ಯೂಬಲ್ಲಿ ಬಿಟ್ಟಿದ್ದಾರೆ, ಅದನ್ನ ನೋಡಿಸ್ತಾ ಈಗ ಈ ತರ ಪಾದಗಳನ್ನ ಬಿಟ್ಟು ಕೂತಿದ್ದಾರೆ ಸಾರ್. ಆ ಮೇಡಮ್ ಅವರು ವಿಷ್ಣು ಭಗವಾನಿಗೆ ಏರಿಸಿದ್ರೆ ಹೂವ ಸಾರ್ ಅವ್ರಿಗೆ ಬಂದು ಬೀಳ್ತಾ ಇದ್ದಾವೆ. ನನಗೆ ಆಶ್ಚರ್ಯ ಆಯ್ತು, ಏನ್ ವಿಷ್ಣು ದೇವ್ರೆ ನೀವು ನಮ್ಮ ಗುರುಗಳನ್ನ ವಿಷ್ಣು ಭಗವಾನ್ ಮೇಡಮ್ ಅವ್ರನ್ನ ಲಕ್ಷ್ಮೀ ಸ್ವರೂಪ ತೋರಿಸಿದಿರಾ ನೀವು ಅಂತ ನಾನು ವಿಷ್ಣು ಭಗವಾನ್ನ ನಾನು ಕೇಳ್ಕೊಂಡಾಗ ನಿಜ ಅಂತೇಳಿ ನಾನು ಈ ತರ ಧ್ಯಾನ ಕೂತಿದ್ದೀನಲ್ಲ, ಹೌದು ಹೌದು ಅಂತ ಅನ್ನೋ ತರ ಈ ತರ ಗೋಣ ಅಳ್ಳಾಡ್ಸ್ಬಿಟ್ಟು ಒಂದೊಂದು ದಳನ ನನ್ನ ಕೈಗೆ ವಿಷ್ಣು ಭಗವಾನ್ ಬಿಡ್ತಾ ಇದ್ದಾನೆ. ಆದ್ರೆ ನಮ್ ಗುರುಗಳು ಲಕ್ಷ್ಮೀ ಸ್ವರೂಪ, ವಿಷ್ಣು ಸ್ವರೂಪ, ಮೇಡಮ್ ಅವ್ರ ಲಕ್ಷ್ಮೀ ಸ್ವರೂಪ ಅಂತ ಅಂದಾಗ ಆ ಮೇಲಿಂದಾನೆ ನನ್ನ ಕೈಯಾಗ ಪೆಟಲ್ಸ್ ಬೀಳ್ತಾ ಇದ್ರೆ ನನಗೆ ಅದೊಂಥರ ರೋಮಾಂಚನ. ನಿಜಾನೇ ನಮ್ ಗುರುಗಳೇನೆ ವಿಷ್ಣು ಭಗವಾನ್ ಸ್ವರೂಪ ಏನು ಅಯ್ಯಪ್ಪ ಪಿಂಡಿ ಸಾರ್ ಅಂತ ನನಗೆ ತುಂಬಾ ಹೆಮ್ಮೆ ಆಯ್ತು. ಅದು ಒಂದು ಅತ್ಯದ್ಭುತವಾದ ಧ್ಯಾನದಲ್ಲಿ ನನಗೆ ಅದು ಅಷ್ಟು ದೃಶ್ಯಮಯವಾಗಿ ಕಂಡಿದೆ. ನನಗೆ ಮನೇಲಿ ಕಣ್ಣಾರೆ ನೋಡಿದೀನಿ ಅದನ್ನ, ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂದ್ರೆ, ದೈವ ಸ್ವರೂಪಳಾಗಿ ಮೇಡಮ್ ಅವರು ಅಷ್ಟು ಅದ್ಭುತವಾಗಿ ಪೂಜೆ ಮಾಡ್ತಾ ಇದ್ದಾರೆ ಮನೇಲಿ. ಈ ತರ ಒಂದು ತುಂಬಾ ಸುಲಭವಾಗಿ ನನಗೆ ಮನೇಲೆ ತೋರಿಸ್ಕೊಟ್ಟಂತ ಗುರುಗಳು ನನಗೆ ಸಿಕ್ಕಿದಾರಲ್ಲ, ನಾನು ಹೆಮ್ಮೆಯಿಂದ ಇವತ್ತು ಧ್ಯಾನ ಪ್ರಚಾರ ಮಾಡ್ತೀನಿ. ಅವ್ರು ಹೇಳಿದ್ದಾರೆ ನಿನ್ನಲ್ಲಿ ಶಕ್ತಿ ಇದೆ ಅಂತ, ನಿನ್ನ ಅವಕಾಶ ಸಿಕ್ಕಲ್ಲೆಲ್ಲ ಹೋಗಿ ಪ್ರಚಾರ ಮಾಡಂದಿದ್ದಾರೆ. ಈ ಸಾರ್ ಹನುಮಂತರಾವ್ ಸಾರ್ ಅವ್ರು ಕೂಡ ನನಗೆ ಕೇಳಿದ್ರಂತೆ, ನಾನು ಅವ್ರಿಗೆ ಕೃತಜ್ಞತೆ ಹೇಳ್ತೀನಿ ಜೋರಾಗಿ ಚಪ್ಪಳ ಮುಖಾಂತರ. ಮಮತಾ ಮೇಡಮ್ ಅವ್ರಿಗೂ ಜೋರಾದ ಚಪ್ಪಳೆ ಹೇಳ್ಬೇಕು, ಯಾಕಂತಂದ್ರೆ ಅವರೇ ಫಸ್ಟ್ ನನಗೆ 41 ದಿನ ಧ್ಯಾನದಲ್ಲಿ ಈ ತರ ಪ್ರಚಾರ ಇರುತ್ತೆ, ನೀನ್ ಈ ತರ ಮಾಡ್ಬೇಕು ಅಂತ ನನಗೆ ಕಲ್ಸ್ಕೊಟ್ಟಾರ ಅವರೇ ಅಂತ ನನಗೆ ಹೆಮ್ಮೆ ಆಗ್ತದೆ. ಈ ಶಾರದಾ ಮೇಡಮ್ ಅವ್ರ ಹತ್ರ ಪಿರಮಿಡ್ ತಾನಕ್ಕೆ ಹೋಗಿ ತಗೋಣಕ್ ಬಂದೆ ನಾನು. ಇಷ್ಟೆಲ್ಲ ಇವ್ರಿಗೆ ಹೆಂಗ್ ಬಂದ್ರು ಧ್ಯಾನಕ್ಕೆ ಅಂತ ವಿಚಾರ ಮಾಡಿಸಿ ನನ್ನನ್ನ ಇವತ್ತು ನೀವು ಒಂದ್ ಕ್ಲಾಸ್ ಮಾಡ್ಲೇಬೇಕಂತ ಶಾರದಾ ಮೇಡಮ್ಗೂ ಚಪ್ಪಳೆ ಹೇಳ್ಬೇಕು. ಯಾಕಂತಂದ್ರ ನಾವ್ ನೋಡಿಲ್ಲ, ಫೋನ್ ಮುಖಾಂತರ ಮಾತಾಡಿ ಫೋನ್ ಮುಖಾಂತರನೇ ಹೇಳಿದಾಗ ಪಿರಮಿಡ್ ಕೊಡ್ತೀನಿ ಓಕೆ ಮೇಡಮ್, ಆದ್ರೆ ನೀವು ಕ್ಲಾಸ್ ಕೊಡ್ಬೇಕು ನಮಗೆ, ಫಸ್ಟ್ ಬಂದು ನೀವು ಕ್ಲಾಸ್ ಹೇಳ್ಬೇಕು, ನಿಮ್ಮ ಅದ್ಭುತವಾದ ಅನುಭವಗಳನ್ನ ಕೇಳ್ತಾ ಇದ್ರೆ ನಾನು ಇವತ್ತೇ ಬಂದು ನಿಮ್ಮನ್ನ ಭೇಟಿ ಮಾಡ್ಬೇಕು ಅನಿಸುತ್ತೆ ಅಂತ ಈ ಮೇಡಮ್ ಅವರು ಅಂತ ಪರಿ ಖುಷಿಯಿಂದ ಕರೆದ್ರು ನನಗೆ ನೀವು ಸಂಗನ ಕಾಲ ಅಂತ ಗೊತ್ತಿರ್ಲಿಲ್ಲ. ಇಲ್ಲಿ ವೆಂಕಟರಮಣ ಗುಡಿ ಇದೆ ಅಂತೆ, ಅವ್ರ ಆಶೀರ್ವಾದನು ಇಲ್ಲೆಲ್ಲ ಜನಗಳಿಗೆ ಪ್ರತಿಯೊಂದು ಮನೆನೂ ಇರ್ಲಿ, ಧ್ಯಾನಮಯ ಆಗ್ಲಿ ಸಂಗನ ಕಲ್ಲೆಲ್ಲ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಮತ್ತೆ ನಮ್ಮ ಪತ್ರಿಜಿ ಸಾರ್ನು ಕೇಳ್ಕೊಂತೀನಿ. ಪತ್ರಿಜಿ ಸಾವ್ರನ್ನ ನಂಬಿದವ್ರಿಗೆ ಯಾವತ್ತೂ ಮೋಸ ಆಗಿಲ್ಲ. ಪತ್ರಿಜಿ ಸಾವ್ರ ನಮ್ಗೆ ಯಾವತ್ತೂ ಒಂದು ಕಷ್ಟ ಅಂತ ಬಂದಿದ್ದೇ ಇಲ್ಲ. ಧ್ಯಾನಕ್ಕೆ ಬಂದ ನನ್ನ ಕಷ್ಟ ಅನ್ಸವಲ್ದು, ಧೈರ್ಯನೇ ಜಾಸ್ತಿ ಬಂದಿದೆ ಹೊರ್ತು ಯಾವತ್ತು ಕಷ್ಟನೇ ಕಾಣ್ತಾ ಇಲ್ಲ ನನ್ಗೆ. ಅವರು ಪತ್ರಿಜಿ ಸಾರ್ ಅಂದ್ರೆ ಒಬ್ಬ ಗುರುಗಳು, ನಾವು ಎಷ್ಟೋ ಜನ್ಮದ ಪುಣ್ಯ ಮಾಡಿವೇನೋ ಅಂತ ಗುರುಗಳನ್ನ ಪಡಿಯಕ.
ನನಗೆ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಅವ್ರು ಮನೆ ಮನೆಗೆ ಒಬ್ರ ಧ್ಯಾನ ಇದ್ರ ಪ್ರಚಾರ ಮಾಡ್ತಿದ್ರಂತ, ಹೋಗಿ ಒಬ್ರು ಧ್ಯಾನಿಗಳು ಇದಾರ, ಇವತ್ತು ಧ್ಯಾನ ಪ್ರಚಾರ ಮಾಡಿದ್ರ ಅವ್ರು ಸಿಗ್ತಾರ ನನಗೆ ಅಂತಂದೇಳಿ ಅವರು ಕಾಲ್ನಡಿಗೆ ಮುಖಾಂತರ ಹೋಗ್ಬಿಟ್ಟು ಧ್ಯಾನ ಪ್ರಚಾರ ಮಾಡಿದಂತ ಗುರುಗಳು ಅವ್ರು ನಮಗೆ.